ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋ ಸಂವಿದ್ಯುತಿಬಲಬಹುಲೌದಾರ್ಯ ವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಸ್ತುತಿಮತಿನಿಯತಧ್ಯಾನಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ತಾಂಡೋಣಿ ಕ್ಷೇತ್ರ ಕಲ್ಯಾಣ ಶ್ರೀನಿವಾಸನ ಸನ್ನಿಧಾನದಲ್ಲಿ ಈ ಬಾರಿ ವ್ಯಾಸತೀರ್ಥರ ಆರಾಧನಾ ಮಹೋತ್ಸವವನ್ನು ನಡೆಸಬೇಕು ಅಂತ ಸಂಕಲ್ಪ ಮಾಡಿ ನಡೆಸ್ತಾ ಇದ್ದಾರೆ. ಅವಶ್ಯವಾಗಿ ಮಾಡಲೇಬೇಕಾದದ್ದು ವ್ಯಾಸರಾಜರ ಆರಾಧನೆಯನ್ನು ಅವಶ್ಯ ಮಾಡಬೇಕು ನಾವೆಲ್ಲರೂ. ಕಾರಣ ಏನು ಅಂದರೆ, ವ್ಯಾಸರಾಜರು ಮಾಡಿದಷ್ಟು ಉಪಕಾರ, ಅವರ ಉಪಕಾರದಿಂದ ನಾವೆಷ್ಟು ಉಪಕೃತರಾಗಿದ್ದೇವೆ ಇದನ್ನೆಲ್ಲ ಆಲೋಚನೆ ಮಾಡಿದರೆ ಸ್ಪಷ್ಟ ಅರ್ಥ ಆಗ್ತದೆ. ಅವಶ್ಯ ನಾವು ಅವರ ಆರಾಧನೆಯನ್ನು ಮಾಡಲೇಬೇಕು ಅಂತ. ಯಾರಿಂದ ನಾವು ಉಪಕೃತರಾಗ್ತೇವೆ ಅವರನ್ನು ಆರಾಧಿಸಬೇಕು. ಯಾರೆಲ್ಲ ನಮಗೆ ಅಂತ ಅನುಗ್ರಹ ಮಾಡ್ತಾರೆ, ಜ್ಞಾನ ಕೊಡ್ತಾರೆ, ಸಂಪ್ರದಾಯ ಬೆಳೆಸಿಕೊಡ್ತಾರೆ, ಸನ್ಮಾರ್ಗ ತೋರಿಸ್ತಾರೆ, ಅವರನ್ನೆಲ್ಲ ನಾವು ಆರಾಧಿಸಬೇಕು. ಇದು ನಮಗೆ ಕರ್ತವ್ಯ ಅಂತಾರೆ. ಉಪನಿಷತ್ತಿನಲ್ಲಿ ಕ್ರತೋಸ್ಮರ ಕ್ರತಗುಂ ಸ್ಮರ ಕ್ರತೋಸ್ಮರ ಕ್ರತಗುಂ ಸ್ಮರ, ಭಗವಂತ ಮಾಡುವ ಉಪಕಾರವನ್ನು ನಿರಂತರವಾಗಿ ಸ್ಮರಣೆ ಮಾಡು ಅಂತ ನಮಗೆ ಶಾಸ್ತ್ರಗಳು ವಿಧಾನ ಮಾಡ್ತಾರೆ. ಕೇವಲ ಪರಮಾತ್ಮ ಮಾಡಿದ ಉಪಕಾರ ಅಷ್ಟೇ ಅಲ್ಲ, ಭಗವಂತ ಯಾರಲ್ಲಿ ಸನ್ನಿಹಿತನಾಗಿ ನಮಗೆ ಉಪಕಾರ ಮಾಡ್ತಾನೋ ಅವರನ್ನೂ ಸ್ಮರಣೆ ಮಾಡಬೇಕು. ಇಲ್ದಿದ್ದರೆ ನಾವೆಲ್ಲರೂ ಕೃತಜ್ಞರು ಅಂತ ಆಗ್ತೇವೆ. ಕೃತಜ್ಞನ ಹೆಣವನ್ನು ನೊಣವೂ ಮುಟ್ಟಲ್ಲ ಅಂತ ಹೇಳ್ತದೆ ಶಾಸ್ತ್ರ. ಹಾಗಾಗಿ ನಾವು ಕೃತಜ್ಞರಾಗಬಾರ್ದು, ಕೃತಜ್ಞರಾಗಬೇಕು. ಈ ಕಾರಣಕ್ಕಾಗಿಯೂ ವ್ಯಾಸರಾಜರನ್ನು ವಿಶೇಷ ಸ್ಮರಣೆ ಮಾಡಲಿ ಅಂತ ಹಿಂದೆ ಉಪನ್ಯಾಸ ಮಾಡುವಾಗ ವ್ಯಾಸರಾಜರ ಸ್ಮರಣೆ ಮಹಿಮೆಯನ್ನು ಚೆನ್ನಾಗಿ ಅವರು ಹೇಳಿದರು. ವ್ಯಾಸರಾಜರು ಏನೆಲ್ಲ ಮಾಡಿದರು, ಪ್ರಾಣದೇವರ ಪ್ರತಿಷ್ಠೆ ಮಾಡಿದ್ದು, ಇದೇ ತಮಿಳುನಾಡಿನಲ್ಲಿ ನಡೆದಂಥ ಒಂದು ವ್ಯಾಜ್ಯವನ್ನು ಬಿಡಿಸಿದ್ದು, ಅದನ್ನೆಲ್ಲ ಭಾಳ ಚೆನ್ನಾಗಿ ನಮಗೆ ಅವರು ಸ್ಮರಣೆಗೆ ತಂದು ಕೊಟ್ಟರು. ಅವರ ಚರಿತ್ರೆ ಏನು ನಡೆದಿದೆ, ನಡೆದದ್ದನ್ನು ನಡೆದ ಹಾಗೆಯೇ ಸ್ಮರಣೆ ಮಾಡೋದು ಒಂದು ಅವರ ಸ್ಮರಣೆನೇ. ನಡೆದ ಚರಿತ್ರೆಗಳನ್ನು ನಮಗೆ ಅದು ಸ್ಫೂರ್ತಿ ಹೇಗೆ ಕೊಡ್ತದೆ ಅಂತ ತಿಳಿಯೋದು ಒಂದು ಸ್ಮರಣೆನೇ. ಇತ್ತೀಚಿನ ಭಾಷೆಯಲ್ಲಿ ನೀವು ನೋಡ್ತಿರ್ಬೋದು, ಒಬ್ಬ ಬಹಳ ದೊಡ್ಡ ಕ್ರೀಡಾಪಟು ಆಗಿದ್ದಾನೆ, ತುಂಬ ಮ್ಯಾಚ್ಗಳನ್ನಾಡಿ ಕ್ರೀಡಾಪಟು ಆಗಿದ್ದಾನೆ ಅಂದರೆ ಸಣ್ಣ ಸಣ್ಣ ಮಕ್ಕಳೆಲ್ಲ ಅವನನ್ನೇ ನೋಡಿ ನೋಡಿ ಇವ ನಮಗೆ ಇನ್ಸ್ಪೈರ್ ಅಂತ ಶುರು ಮಾಡ್ಕೊಳ್ತಾರೆ. ಅವನ ಹಾಗೆ ಬಟ್ಟೆ ಹಾಕ್ಕೊಳ್ತಾರೆ, ಅವನ ಹಾಗೆ ಬ್ಯಾಟ್ ಹಿಡ್ಕೊಳ್ತಾರೆ. ನೀವು ಯಾಕೆ ಹೀಗೆ ಮಾಡ್ತಿದ್ದೀರಿ ಅಂದರೆ, ಅವನು ಹಾಗೆ ಮಾಡಿದ್ದಾನೆ ಅದಕ್ಕೆ ನಾವು ಹಾಗೆ ಮಾಡ್ತೇವೆ ಅಂತ. ಆಟದಲ್ಲಿ ಅವರಿಗೆ ಅವನೇ ಸ್ಫೂರ್ತಿ. ಯಾರಾದರೂ ಒಬ್ಬಳು ಒಳ್ಳೆ ನಟನೆ ಮಾಡಿದ್ದಾನೆ ಅಂದರೆ ಆ ನಟನನ್ನೇ ಇಟ್ಕೊಂಡು ಇವರೆಲ್ಲರೂ ಕೂಡ ಅವನ ಥರನೇ ಹೇರ್ ಸ್ಟೈಲ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಅವ್ರಿಗೆ ಅವನೇ ಸ್ಫೂರ್ತಿ. ಎಲ್ಲಿವರೆಗೂ ಅಂದರೆ ಅವನೇನಾದರೂ ಕೆಟ್ಟದ್ದು ಭಾಷೆಯನ್ನು ಬಳಸಿದರೆ ಇವನು ಅದನ್ನೇ ಶುರು ಮಾಡ್ಕೊಂಡಿರ್ತಾನೆ.
ಸಂಗೀತದಲ್ಲಿ ಯಾರಾದರೂ ಒಬ್ಬಳು ಒಂದು ಒಳ್ಳೆಯ ಸಂಗೀತವನ್ನು ಚೆನ್ನಾಗಿ ಗಾನ ಮಾಡಿದ್ದಾನೆ ಅಂದರೆ ಅನೇಕರಿಗೆ ಸಂಗೀತದಲ್ಲಿ ಅವರೇ ಸ್ಫೂರ್ತಿಯಾಗಿರ್ತಾರೆ. ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಒಬ್ಬ ವ್ಯಕ್ತಿ ಮಾಡಿದ ಸಾಧನೆಯನ್ನು ಅನುಸರಿಸಿ ಅದು ಸಹಸ್ರಾರು ಜನರಿಗೆ ಮನಸ್ಸಿಗೆ ಮುಟ್ಟಿದಾಗ ಆ ವ್ಯಕ್ತಿ ಅವರಿಗೆ ಸ್ಫೂರ್ತಿಯಾಗಿ ಕಾಣಲಿಕ್ಕೆ ಶುರು ಮಾಡ್ತಾನೆ. ಇದು ಲೋಕದಲ್ಲಿ ಕಂಡಿದೆ. ಅವರ ಜೀವನದ ಸ್ಟೈಲ್ಗಳು, ಅವರು ಹಾಕೊಳ್ಳುವ ಬಟ್ಟೆ, ಅವರ ನಡವಳಿಕೆಗಳು, ಅವರ ಮಾತು ಎಲ್ಲ ಸ್ಫೂರ್ತಿಯಾಗಿ ಶುರುವಾಗ್ತದೆ. ಇವತ್ತು ಲೋಕದಲ್ಲಿ ನೋಡ್ತಾ ಇದ್ದೇವೆ. ಇದರಂತೆ ಇದು ಉದಾಹರಣೆ ಮಾತ್ರ. ಇದರಂತೆ ನಾವು ಮುಕ್ತಿಯನ್ನು ಪಡಿಬೇಕಾದ್ರೆ, ಮೋಕ್ಷದ ದಾರಿಯಲ್ಲಿ ಸಾಗಬೇಕು, ತತ್ವದ ದಾರಿಯಲ್ಲಿ ಸಾಗಬೇಕು, ದೇವರನ್ನು ಕುಣಿಸ್ಬೇಕು, ಕುಣಿದದ್ದನ್ನು ನಾವು ನೋಡಬೇಕು, ನಾವು ದೇವರೊಟ್ಟಿಗೆ ಮಾತನಾಡಬೇಕು, ದೇವರು ನಮ್ಮನ್ನು ಮಾತಾಡಿಸ್ಬೇಕು, ದೇವತೆಗಳೊಟ್ಟಿಗೆ ನಾವು ಸಂಪರ್ಕ ಸಾಧಿಸಬೇಕು, ದೇವತೆಗಳು ನಮ್ಮೊಟ್ಟಿಗೆ ಮಾತನಾಡುವ ಹಾಗೆ ಆಗಬೇಕು. ಈ ಆಧ್ಯಾತ್ಮಿಕವಾದ ಕ್ಷೇತ್ರದಲ್ಲಿ ಏನಾದರೂ ನಾವು ಒಂದು ಮೈಲಿಗಲ್ಲನ್ನು ಮುಟ್ಟಬೇಕು ಅಂತ ನಮ್ಮ ಅರ್ಹತೆಗೆ ಅನುಗುಣವಾಗಿ ಅಪೇಕ್ಷೆ ಪಡೋದಾದರೆ ನಮ್ಮ ನಿಮ್ಮೆಲ್ಲರಿಗೂ ಸ್ಫೂರ್ತಿ ಅಂದರೆ ಅದನ್ನೇ ವ್ಯಾಸರಾಜರು ಅಂತ ನಾವು ಭಾವಿಸ್ತೇವೆ. ಅವರ ಚರಿತ್ರೆ ದಿವ್ಯ ಸ್ಫೂರ್ತಿದಾಯಕ. ವಯಸ್ಸು ಸಣ್ಣದು. ಬ್ರಹ್ಮಣ್ಯ ತೀರ್ಥರ ಕರೆಗಳಿಸಿ ಆಶ್ರಮ ತಗೊಳ್ಬೇಕು ಅಂತ ಅವರಿಗೆ ಆಶ್ರಮ ಕೊಟ್ಟರು. ಈ ಕಥೆಗಳನ್ನೆಲ್ಲ ನಾವು ಕೇಳ್ತೇವೆ. ವಯಸ್ಸು ಸಣ್ಣದಿದ್ದಾಗಲೇ ಆಶ್ರಮ ಸ್ವೀಕಾರ ಮಾಡಿದ ವ್ಯಾಸರಾಜರ ಆ ಸನ್ಯಾಸದ ಬಗ್ಗೆ 1000 ಮುಖದ ಶೇಷ ಹೇಳಬೇಕೆ ಹೊರತು ನಾವು ನೀವು ಅಲ್ಲ ಅಂತ ದಾಸರು ಒಂದು ಮಾತನ್ನು ಹೇಳ್ತಾರೆ. ಮಹಾನುಭಾವ, ಸಾಸಿರ ಜಿಹ್ವೆ ಉಳ್ಳ ಶೇಷನೇ ಕೊಂಡಾಡಬೇಕು ವ್ಯಾಸಮುನಿರಾಯರ ಸನ್ಯಾಸ ದೀಕ್ಷೆವಾ ಅಂತಂದಿದ್ದಾರೆ. ಸಾಸಿರ ಜಿಹ್ವೆ ಅಂದರೆ 1000 ನಾಲ್ಗೆ ಇರೋ ಶೇಷ ಅಂತ ಅರ್ಥ. ಅವನು ಯಾರನ್ನು ಸ್ತೋತ್ರ ಮಾಡ್ತಾನೆ? ನಿಜವಾಗ್ಲೂ ಶೇಷ 1000 ಮುಖದಿಂದ ಭಗವಂತನನ್ನು ಸ್ತೋತ್ರ ಮಾಡ್ತಾನೆ. ವ್ಯಾಸರಾಜರ ದೀಕ್ಷೆ ಎಷ್ಟು, ಸನ್ಯಾಸದ ಮಹಿಮೆ ಎಂಥದ್ದು ಅನ್ನೋದನ್ನು ಅಲ್ಪರಾದವರು ನಾವು ನೀವು ಸೆರೆಹಿಡಿಲಿಕ್ಕಾಗಲ್ಲ. 1000 ಜಿಹ್ವೆ ಶೇಷ ಹೇಳಬೇಕು ಅಂದರೆ ಆ ಮನಸ್ಸಿನ ಸ್ಥೈರ್ಯ ಎಷ್ಟು, ಸನ್ಯಾಸದ ದೀಕ್ಷೆ ಎಂಥದ್ದು ಅನ್ನೋದನ್ನು ನಾವು ಅರ್ಥ ಮಾಡಿಕೊಡ್ಬೇಕು. ವ್ಯಕ್ತಿ ಹುಟ್ಟುವಾಗ ಸಾಮಾನ್ಯ ವ್ಯಕ್ತಿಯಾಗಿ ಹುಟ್ಟುತ್ತಾನೆ. ಅವನ ಸಾಧನೆಯ ಮೂಲಕವಾಗಿ ಶಕ್ತಿಯಾಗಿ ಜಗತ್ತಿಗೆ ಮಾರ್ಪಾಡಾಗ್ತಾನೆ. ಅದರ ಹಿಂದಿರುವ ಸಾಧನ ಅದು ಸನ್ಯಾಸ, ಆಚರಣಶೀಲತೆ, ತಪಸ್ಸು, ದೂರ ಆಲೋಚನೆ, ದೂರದೃಷ್ಟಿ, ವಿಶಾಲವಾದ ಚಿಂತನೆ, ಇವೆಲ್ಲದರ ಮೇಲೆ ನಿಂತಿದೆ. ವ್ಯಾಸರಾಜರಿಗೆ ಆ ಸಣ್ಣ ವಯಸ್ಸಿನಲ್ಲಿ ಆಶ್ರಮ ಕೊಟ್ಟದ್ದಿದೆಯಲ್ಲ, ಅದು ಮುಂದೆ ಅವರೊಂದು ದೊಡ್ಡ ಶಕ್ತಿಯಾಗಿ ಬೆಳೀಲಿಕ್ಕೆ ಕಾರಣ ಆಗಿರ್ತದೆ. ಇದು ನಮಗೆ ಸ್ಫೂರ್ತಿಯಾಗಬೇಕು. ಇವತ್ತು ನಾವೇನು ಮಾಡ್ತಿದ್ದೇವೆ, ಎಲ್ಲೋ ಒಂದು ಕಡೆ ಎಡುತ್ತೇವೆ. ಒಬ್ಬ ವ್ಯಕ್ತಿ ಭಾರೀ ಸಹಸ್ರಾರು ಜನರನ್ನು ಸೇರಿಸಿ ತನ್ನ ಕಡೆ ವಶ ಮಾಡಿಕೊಂಡಿದ್ದಾನೆ ಅಂದರೆ ಏನೋ ಒಂದು ಶಕ್ತಿ ಇರ್ತದೆ, ಇಲ್ಲ ಅಂತಲ್ಲ. ಏನೂ ಶಕ್ತಿ ಇಲ್ಲದೆ ಇದ್ರೆ 1000 ಜನ ಅವನ ಹತ್ರ ಬರೋದು ಹೇಗೆ? ಏನೋ ಒಂದು ಶಕ್ತಿ ಇರ್ತದೆ. ನಾವೇನು ಮಾಡ್ತೇವೆ ಅಂದರೆ ಆ ಶಕ್ತಿ ಸಾತ್ವಿಕನ, ತಾಮಸನ, ರಾಜಸನ ಅಂತ ಹುಡುಕ್ಲಿಕ್ಕೆ ಹೋಗಲ್ಲ. ನಾವು ಮರಳಾಗಿ ಆ ದಾರಿಯನ್ನು ಅವಲಂಬಿಸ್ಲಿಕ್ಕೆ ಹೋಗಿ ಅದು ತಾಮಸ ಆಗಿದ್ದರೆ, ರಾಜಸ ಆಗಿದ್ದರೆ ಆ ಶಕ್ತಿಯನ್ನು ವಶಪಡಿಸ್ಕೊಂಡವನು ಒಂದು ದಿವಸ ಕೆಳಗೆ ಬೀಳ್ತಾನೆ. ಅವನೇ ಬಿದ್ದ ಮೇಲೆ ಅವನನ್ನು ಅನುಸರಿಸಿದ ನಾವು ಬೀಳದೇ ಇರ್ತೇವ? ಇದು ಲೋಕದಲ್ಲಿ ನಡೀತದೆ. ಇದರಿಂದ ಬೇರ್ಪಡಿಸಿ ವ್ಯಾಸರಾಜರನ್ನು ಚಿಂತನೆ ಮಾಡಬೇಕು. ವ್ಯಾಸರಾಜರು ಆ ತರಹ ಶಕ್ತಿಯನ್ನು ಜಗತ್ತನ್ನು ವಶ ಮಾಡಿಕೊಂಡು ತಮ್ಮ ಸ್ವಾರ್ಥ ಮೆರಲಿಕ್ಕೆ ಹೊರಟವರು ಅಲ್ಲ. ಅಲ್ಲೊಂದು ಸಾತ್ವಿಕ ಶಕ್ತಿ ಆ ವ್ಯಕ್ತಿಯನ್ನು ಜಗತ್ತಿಗೆ ಬೆಳೆಸಿ ಜಗತ್ತು ಅವರಿಗೆ ವಶರಾಗುವಂತೆ ಮಾಡಿದ್ದು ಸಾತ್ವಿಕ ಶಕ್ತಿ. ಅದರ ಹಿಂದೆ ಈ ಸನ್ಯಾಸ ದೀಕ್ಷೆ ಪ್ರಮುಖವಾಗಿ ಕಾರಣ ಇದೆ. ಅದಕ್ಕೆ ಇದನ್ನೆಲ್ಲ ಮನಸ್ಸಿನಲ್ಲಿಟ್ಟುಕೊಂಡು ಸಾಸಿರ ಜಿಹ್ವೆಯ ಉಳ್ಳ ಶೇಷನೇ ಕೊಂಡಾಡಬೇಕು ಅನ್ನೋ ಮಾತನ್ನು ಆಡ್ತಾರೆ. ಇದು ನಮಗೊಂದು ಸ್ಫೂರ್ತಿ. ನಾವಿವತ್ತು ಒಂದು ಭಾವುಕ ಪ್ರಪಂಚದೊಳಗೆ ಬದುಕಿ ಕಟ್ಕೊಳ್ತಿದ್ದೇವೆ. ಶ್ರದ್ಧೆ. ವ್ಯಾಸರಾಜರ ಚರಿತ್ರೆಯಲ್ಲಿ ಅವರ ಗ್ರಂಥಗಳನ್ನು ಅವಲೋಕನ ಮಾಡ್ತಾ ಬಂದರೆ ಸ್ಪಷ್ಟ ಗೊತ್ತಾಗ್ತದೆ.
ಅಪ್ಪಿತಪ್ಪಿಯೂ ಭಾವುಕ ಪ್ರಪಂಚದಲ್ಲಿ ಮೌಢ್ಯ ಬೆಳೆಸಬೇಡ್ರಿ ಅಂತಂದ. ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಮನುಷ್ಯರಾಗಿ ಹುಟ್ಟಿದಾಗ ಎಲ್ಲೋ ಒಂದು ಕಡೆಯಿಂದ ಭಾವುಕತೆಯಲ್ಲಿ ಹೋಗಿ ಅಂಧಶ್ರದ್ಧೆಯಲ್ಲಿ ಬಿಟ್ಟುಬಿಡ್ತಾರೆ. ವ್ಯಾಸರಾಜರ ಚರಿತ್ರೆ ಆ ಥರ ಅಲ್ಲ. ಭಾವುಕವಾದ ವ್ಯವಸ್ಥೆಗೆ ಅವ್ರು ಹೋಗಲೇ ಇಲ್ಲ. ಅವರ ಶ್ರದ್ಧೆ ಬಹಳ ಮುಖ್ಯ, ಆದರೆ ಮೌಢ್ಯ ಬೇಡ ಅಂತಂದರು. ಎಲ್ಲದರ ಹಿಂದೆಯೂ ಮೌಢ್ಯವನ್ನು ದೂರ ಸರಿಸಿ ಇದು ಸತ್ಯದ ದಾರಿ, ಮಧ್ವಾಚಾರ್ಯರು ಜಗತ್ತಿಗೆ ಬೋಧಿಸ್ತಾ ಇದ್ದ ದಾರಿ ಇದೆಯಲ್ಲ, ಅದು ಸತ್ಯದ ದಾರಿ. ಅವರು ಲೋಕಕ್ಕೆ ಕೊಟ್ಟ ತತ್ವವಾದ ಇದೆಯಲ್ಲ, ಅದು ಸತ್ಯದ ದಾರಿ. ಅವರು ಅನುಸರಿಸಿಕೊಂಡು ಹೊರಟ ದಾರಿ ಇದೆಯಲ್ಲ, ಅದು ಮೋಕ್ಷದ ತನಕ ಕರೆದುಕೊಂಡು ಹೋಗುವ ದಾರಿ. ಅದನ್ನೇ ಅನುಸರಿಸಬೇಕು, ಬೇರೆ ಇದನ್ನು ಅನುಸರಿಸಿದರೆ ಸಮಸ್ಯೆ ಇದೆ ಅಂತ ಜಗತ್ತಿಗೆ ತೋರಿಸಿಕೊಟ್ರಲ್ಲ, ಅದು ನಮಗೆಲ್ಲ ಅವರು ಮಾಡಿದ ಉಪಕಾರ. ಇದನ್ನು ನಾವು ಆಲೋಚನೆ ಮಾಡಬೇಕು. ವ್ಯಾಸರಾಜರ ಬಗ್ಗೆ ಚರಿತ್ರೆಗಳನ್ನು ಶ್ರವಣ ಮಾಡುವಾಗ ಕ್ಷೇತ್ರಗಳು ವಿವಿಧವಾಗಿದೆ. ಸಾಮಾಜಿಕ ಕ್ಷೇತ್ರ ಇದೆ, ಧಾರ್ಮಿಕ ಕ್ಷೇತ್ರ ಇದೆ, ಆಧ್ಯಾತ್ಮಿಕ ಕ್ಷೇತ್ರಗಳಿವೆ, ರಾಜಕೀಯ ವಲಯಗಳಿವೆ. ವ್ಯಾಸರಾಜರ ಅತ್ಯದ್ಭುತವಾದ ಪ್ರತಿಭಾಶಕ್ತಿ ಎಂಥದ್ದು ಅಂದರೆ, ಇಂಥದ್ದೊಂದು ಕ್ಷೇತ್ರದಲ್ಲಿ ತಾನು ಪರಿಣತನಲ್ಲ ಅನಿಸ್ಕೊಳ್ಳೇ ಇಲ್ಲ. ಅವರು ಎಂಥ ಕ್ಷೇತ್ರವೇ ಇರಬಹುದು, ಅದು ರಾಜಕೀಯ ಕ್ಷೇತ್ರವೇ ಇರಬಹುದು. ತಾವು ಒಬ್ಬ ಯತಿಗಳಾಗಿ, ತಾವು ಒಬ್ಬ ಸನ್ಯಾಸಿಗಳಾಗಿ ಯತಿಧರ್ಮವನ್ನು ಪಾಲನೆ ಮಾಡಿ ತಮ್ಮ ಆಚರಣೆಗೆ ಕುತ್ತು ಬರದಂತೆ, ಕೊರತೆ ಆಗದಂತೆ ಸನ್ಯಾಸ ಧರ್ಮವನ್ನೇ ಉಳಿಸ್ಕೊಂಡು ಸಾಮಾಜಿಕವಾಗಿ ರಾಜಕೀಯವಾಗಿ ತಮ್ಮ ಸಿದ್ಧಾಂತವನ್ನು ಬಿಡದೇನೆ ಅಲ್ಲಿಯೂ ಪ್ರವೇಶ ಮಾಡಿ ಅವರಿಗೂ ಬೋಧಿಸಿ ಸಮಕಾಲೀನರ ಜೊತೆಯಲ್ಲಿ ಒಪ್ಪಂದದೊಂದಿಗೆ ಹೀಗೆ ಇದ್ರೆ ಧರ್ಮ, ಹೀಗೆ ಇದ್ರೆ ಸಮಾಜ, ಹೀಗೆ ಇದ್ರೆ ಮೋಕ್ಷ ಅಂತ ತೋರಿಸಿದ ಏಕೈಕ ಮಹಾನುಭಾವಗಳು ವ್ಯಾಸರಾಜ. ಅಲ್ಲಿ ಮತೀಯ ಘರ್ಷಣೆಗಳಾದರೂ ಸಾಮರಸ್ಯಕ್ಕೆ ಕೊರತೆ ಇರಲಿಲ್ಲ. ಮಠೀಯ ಘರ್ಷಣೆಗಳಾದರೂ ಸಾಮರಸ್ಯಕ್ಕೆ ಕೊರತೆ ಇರಲಿಲ್ಲ. ಅದಕ್ಕೆ ಅಲ್ಲಲ್ಲಿ ನಾವು ಒಂದು ಮಾತು ಕೇಳ್ತೇವೆ, ಇವತ್ತು ಭಾರತ ದೇಶ ಹೇಗಿದೆ, ಉಳಿದವರಿಗೆ ಯಾಕೆ ಭಾರತ ದೇಶದ ಮೇಲೆ ಕಣ್ಣು? ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ದೇಶ ಭಾರತ ದೇಶ. ಪಂಥಗಳು ಬಹುವಿಧವಾಗಿದೆ, ಮತಗಳು ಬಹಳ ಇವೆ, ಆಚರಣೆಗಳು ವಿಭಿನ್ನ ಇದೆ, ಆಹಾರ ಪದ್ಧತಿ ವಿಭಿನ್ನ ಇದೆ, ವೇಷದ ಪದ್ಧತಿ ವಿಭಿನ್ನ ಇದೆ. ಆದರೂ ಕೂಡ ಏಕತೆ ಇದೆ. ಆ ಏಕತೆ ಏನಿದೆ ಅಲ್ಲ, ಅದು ಭಾರತ ದೇಶದಲ್ಲಿ. ಅದಕ್ಕೆ ವಿವಿಧತೆಯಲ್ಲಿ ಏಕತೆ ಇರುವ ಒಂದೇ ಒಂದು ದೇಶ ಅಂದರೆ ಅದು ಭಾರತ ದೇಶ. ಈ ನಿಟ್ಟಿನಲ್ಲಿ ಹಿಂದಿನ ಸಂತರು ಶ್ರಮವಹಿಸಿ ಈ ಏಕತೆಯನ್ನು ಉಳಿಸೋದರಲ್ಲಿ ಬಹಳ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ. ಆ ಅಗ್ರಸ್ಥಾನದಲ್ಲಿ ಅಂಥ ಪಂಕ್ತಿಯಲ್ಲಿ ಬರುವ ಮಹಾನುಭಾವರೇನೆ ವ್ಯಾಸರಾಜರು ಅಂತ ಚಿಂತನೆ ಮಾಡಿ. ಶಿವ ದೇವಸ್ಥಾನವನ್ನು ವೈಷ್ಣವೀಕರಣ ಮಾಡಲಿಲ್ಲ, ವೈಷ್ಣವ ದೇವಸ್ಥಾನವನ್ನು ಶೈವೀಕರಣ ಮಾಡಲಿಕ್ಕೆ ಬಿಡಲಿಲ್ಲ. ಶಿವ ದೇವಸ್ಥಾನ ಶೈವವಾಗಿ ಉಳಿಲಿ, ವೈಷ್ಣವ ದೇವಸ್ಥಾನ ವೈಷ್ಣವರಿಗೆ ಉಳಿಲಿ, ವ್ಯಾಜ್ಯ ಬೇಡ, ವಿವಿಧತೆಯಲ್ಲಿ ಏಕತೆ ಇದ್ದರೆ ಸಾಕು ಅಂತಂದ್ರೆ ಇದು ನಮಗೆ ಇವತ್ತು ಸ್ಫೂರ್ತಿ. ನಾವು ಕೆಲಸ ಮಾಡೋ ಆಫೀಸ್ ಬೇರೆ, ನಮ್ಮ ಯಜಮಾನ ಬೇರೆ, ನಾವು ಬೇರೆ. ಆದರೂ ಕೂಡ ಆಫೀಸ್ನಲ್ಲಿ ನಮ್ಮ ವೃತ್ತಿಪರತೆಯಲ್ಲಿ ನಾವು ಶ್ರದ್ಧೆ ತೋರೋಣ. ಆದರೆ ಮನೆಯಲ್ಲಿ ನಾವು ಮಾಡಬೇಕಾದ ನಮ್ಮ ಆಚಾರ, ಪಂಥ, ಮತ, ಪರಂಪರೆ, ವೇದ, ಶ್ರದ್ಧೆ ಅದನ್ನು ಉಳಿಸ್ಕೊಳ್ಳೋಣ. ಇದನ್ನು ಆ ಕಾಲದೊಳಗೆ ಧಾರ್ಮಿಕ ಕ್ರಾಂತಿ, ಸಾಮಾಜಿಕ ಕ್ರಾಂತಿ, ಮತೀಯ ಕ್ರಾಂತಿ, ಸೈದ್ಧಾಂತಿಕ ಕ್ರಾಂತಿಯನ್ನು ಮಾಡಿದ ಕ್ರಾಂತಿ ಪುರುಷರು ಅಂದರೆ ಅದು ವ್ಯಾಸರಾಜರು ಅಂತ ನಾವು ಅನುಸಂಧಾನ ಮಾಡಬೇಕು. ಇದು ನಮಗೆ ಸ್ಫೂರ್ತಿ ಆಗಬೇಕು. ಇವತ್ತು ಮನುಷ್ಯ ಕಾರಣ ಹೇಳೋದ್ರಲ್ಲಿ ಬಹಳ ಬುದ್ಧಿವಂತ. ಹೀಗೆ ನೀವು ಬದಲಾಗಬಹುದಲ್ಲ ಅಂದ ಕೂಡಲೇ ಒಂದು 100 ಕಾರಣ ಹೇಳ್ತಾನೆ ಬದಲಾಗಬಾರ್ದು ಅನ್ಲಿಕ್ಕೆ. ನಮಗೆ ಅವ್ರು ಸಪೋರ್ಟ್ ಮಾಡಲ್ಲ, ನಮಗೆ ಇವ್ರು ಸಪೋರ್ಟ್ ಮಾಡಲ್ಲ, ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದ ಸದಸ್ಯರು ನಮಗೆ ಸಹಾಯ ಮಾಡಲ್ಲ, ನಮ್ಮ ಪರಿವಾರದವ್ರ ಸಪೋರ್ಟ್, ಇದರಲ್ಲೇ ಕಾಲ ಕಳೀತಾರೆ. ಕಾರಣ ಇಷ್ಟೇ, ಬದಲಾಗಲ್ಲ, ಇಷ್ಟು ಹೇಳಬೇಕಾಗಿದೆ. ಅದನ್ನು ಹೇಳಲಿಕ್ಕೆ 100 ಕಾರಣ ಹೇಳ್ತಾರೆ. ವ್ಯಾಸರಾಜರ ಧೋರಣೆ ಏನು ಅಂದರೆ,
ಬದಲಾಗಲ್ಲ ಅನ್ನೋದು ಮೊದಲೇ ಪ್ರೀ ಡಿಟರ್ಮೆಂಟ್ ಮೈಂಡ್ ಆಗಿಬಿಟ್ರೆ ಯಾವುದೂ ಬದಲಾಗಲ್ಲ. ಇಲ್ಲ ಬದಲಾಗಬಹುದು ಅಂತ ಮನುಷ್ಯ ಸ್ವಲ್ಪ ಆ ಕಡೆಯಲ್ಲಿ ಆಲೋಚಿಸಿದರೆ ಏನನ್ನಾದರೂ ಬದಲಾಯಿಸಿಬಿಡ್ಬೋದು. ಕಾಮನ್ ಸೆನ್ಸ್ ಅಲ್ವ ಇದು? ಈ ಧೋರಣೆಯಲ್ಲಿ ವ್ಯಾಸರಾಜರು ಜಗತ್ತನ್ನು ತಿದ್ದಲಿಕ್ಕೆ ಶುರು ಮಾಡಿದ್ರು. ನೀನು ಇದನ್ನು ಒಪ್ಪುಗೋ, ನಿನ್ನನ್ನು ಬದಲಾಯಿಸಬೇಕು ಅಂತ ನಾನು ಬಂದಿಲ್ಲ, ಆದರೆ ಬದಲಾಗಬಹುದಾ ಅನ್ನೋ ವಿಚಾರ ಮಾಡಲಿಕ್ಕೆ ಅವಕಾಶ ಇದೆ ಅಂತ. ಅದು ವೇದ ಇರ್ಬೋದು, ಶಾಸ್ತ್ರ ಇರ್ಬೋದು, ಸಿದ್ಧಾಂತ ಇರ್ಬೋದು, ಚರ್ಚೆ ನಡೆಸೋಣ. ಬದಲಾಗಬಹುದಾ ಅನ್ನೋ ವಿಚಾರಕ್ಕೂ ಕೂಡ ಮನ್ನಣೆ ಕೊಡಬೇಕು. ಶ್ರೀಕೃಷ್ಣನ ವಾದ ಇದು ವ್ಯಾಸರಾಜರು ಹುಟ್ಟಾಕಿದ ವಾದ ಅಲ್ಲ, ಕೃಷ್ಣನ ವಾದ. ಕೃಷ್ಣ ಅರ್ಜುನನಿಗೆ ಸಾರಿದ್ದೇ ಅದಲ್ಲ. ಲೋಕದಲ್ಲಿ ಬದಲಾವಣೆ ಅನಿವಾರ್ಯವೂ ಹೌದು, ಅವಶ್ಯಕನೂ ಹೌದು ಅಂತ ಮೊದಲು ಜಗತ್ತಿಗೆ ಸಾರಿದವನೇ ಶ್ರೀಕೃಷ್ಣ ಪರಮಾತ್ಮ. ಆ ಅನಿವಾರ್ಯತೆ, ಆ ಅವಶ್ಯಕತೆಗಳನ್ನು ಅರ್ಥಕೊಂಡು ತತ್ಕಾಲದಲ್ಲಿ ಆ ಪ್ರವಾಹಕ್ಕೆ ಅವನು ಜೋಡಿಸ್ಕೊಳ್ತಾನೆ ತನ್ನನ್ನು, ಅಥವಾ ತಲೆ ಬಾಗುತ್ತಾನೆ ಅಂದರೆ ಅವನೇ ಬುದ್ಧಿವಂತ. ಇದೇ ಯೋಗ ಕರ್ಮಸು ಕೌಶಲಂ ಅಂತ ಕೃಷ್ಣ. ಅನಿವಾರ್ಯ ಅವಶ್ಯಕ, ಅನಿವಾರ್ಯನೂ ಹೌದು ಅವಶ್ಯಕನೂ ಹೌದು ಅಂತಂದ ಭಗವಂತ. ನಾವು ಅದನ್ನು ಪರಿಹಾರ ಮಾಡಲಿಕ್ಕಾಗಲ್ಲ, ಹಾಗಾಗಿ ತಲೆನೂ ಕೆಡಿಸ್ಕೊಳ್ಬಾರ್ದು. ತಸ್ಮಾದ ಪರಿಹಾರ್ಯರ್ಥೆ ನತ್ವಂ ಶೋಚಿತುಮರ್ಹಸಿ. ಇದು ಅಪರಿಹಾರ್ಯ, ಹಾಗೂ ಇದು ಅವಶ್ಯಕ, ಇದು ಅನಿವಾರ್ಯ. ಅದನ್ನು ನೀನು ಹೆಚ್ಚು ತಲೆ ಕೆಡಿಸ್ಕೊಳ್ದೇನೆ ಅದಕ್ಕೆ ಸರಿಯಾದ ಮಾರ್ಗವನ್ನು ಹುಡುಕಿಕೊಂಡು ಆ ಸಮಯಕ್ಕೆ ಬದಲಾಗಲೇಬೇಕಂತ. ವ್ಯಾಸರಾಜರ ಕಾಲದಲ್ಲಿ ಒಬ್ಬರಲ್ಲ, ಇಬ್ಬರಲ್ಲ, ಮೂವರಲ್ಲ, 24 ಹೆಸರಿನ 24 ಯತಿಗಳು ಇದ್ರಂತೆ. ಹೇಗೆ ಸಾಧ್ಯ ಆಗ್ತಿತ್ತು ಅಂತ ನಾವು ಕೇಳ್ಬೋದು. ಒಬ್ಬರು ಇಬ್ಬರು ಯತಿಗಳ ಜೊತೆಗಿರೋದೇ ನೋಡೋದು ಕಠಿಣ ಆಗಿರ್ತದೆ ಅಲ್ಲದಲ್ಲಿ. ಅಂದರೆ ಇವತ್ತಿನ ಕಾಲದಲ್ಲಿ, ಆ ಕಾಲದಲ್ಲಿ ಆ ವ್ಯಕ್ತಿ ಶಕ್ತಿಯಾಗಿ ತನ್ನ ತಪಶಕ್ತಿಯಿಂದ ಇಷ್ಟು ಜನರನ್ನ ಮಾರ್ಪಾಡು ಮಾಡ್ತಾರೆ ಅಂದರೆ ಅವ್ರ ಒಳಗಡೆ ಇದ್ದಂಥ ಭಾವನೆ ಹೇಗೆ ಮೂಡಿಸಿರಬೇಕು ಯೋಚನೆ ಮಾಡಿರಿ. ಒಂದು ಕಡೆ ಹಿರಿಯರು ಹೇಳಿದ್ದಿದೆ, ಕೇಶವ, ನಾರಾಯಣ, ಮಾಧವ, ಗೋವಿಂದ, ಅಚ್ಯುತ ಅಂತ 24 ನಾಮಗಳು ಕೇಳ್ತೇವಲ್ಲ. ವ್ಯಾಸರಾಜರ ಕಾಲದಲ್ಲಿ 24 ನಾಮಗಳಿಂದಲೂ 24 ಯತಿಗಳನ್ನು ಮಾಡಿದ್ರು ಶಿಷ್ಯರನ್ನಾಗಿ. ಆ ಯತಿಗಳಲ್ಲಿ ಬ್ರಹ್ಮಚರ್ಯ, ಆ ಯತಿಗಳಲ್ಲಿ ಶಾಸ್ತ್ರದ ನಿಷ್ಠೆ, ಆಚಾರ ನಿಷ್ಠೆ, ಸಿದ್ಧಾಂತದ ದೀಕ್ಷೆ, ಸೌಜನ್ಯ, ವಾಗ್ವೀತೆ, ತತ್ವದ ಬಗ್ಗೆ ಅಷ್ಟು ಶ್ರದ್ಧೆ ಇರಬೇಕಾದ್ರೆ ಹೇಗೆ ಮಾರ್ಪಾಟಾಗಿರ್ಬೇಕು. ಇದಕ್ಕೇನಂತಾರೆ? ರೆವಲ್ಯೂಷನ್ ಅಂತ ಇವತ್ತಿನ ಇಂಗ್ಲೀಷಿನ ಶಬ್ದ. ರೆವಲ್ಯೂಷನ್ ಮನುಷ್ಯನಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಹುಟ್ಟಾಕಿದ ಅಂದರೆ ಅವನು ನಿಜವಾಗ್ಲೂ ದೂರದೃಷ್ಟಿ ಇಟ್ಟುಕೊಂಡು ತನ್ನ ಶಕ್ತಿಯಿಂದ ಅದನ್ನು ಎಲ್ಲೆಡೆಯಲ್ಲಿ ಬಿರುಗಾಳಿ ಹಬ್ಬಿಸಿದಾಗ ಹಬ್ಬಿಸ್ಬಿಡ್ತಾನೆ. ಅದು ಮನುಷ್ಯರಲ್ಲಿ ಬರಬೇಕು. ಆ ರೆವಲ್ಯೂಷನ್ ಅನ್ನು ತಂದವರೇ ವ್ಯಾಸರಾಜ. ಅವರೆಲ್ಲರೂ ಕೂಡ ಸಮಾನ ಮನಸ್ಕರಾದರು. ವಾದಿರಾಜರು, ಶಿಷ್ಯರಾದ ವಿಜೇಂದ್ರ ತೀರ್ಥರವರಿಗೆ, ಇನ್ನಿತರ ಯತಿ ಶಿಷ್ಯರು, ಉದ್ದೇಶ ಒಂದೇ. ಆಚರಣೆಗಳು ಆ ಊರು, ಆ ಪ್ರಾಂತಗಳಲ್ಲಿ ನಮ್ಮದು ನಾವು ನಡೆಸಲೇಬೇಕು. ಆಸ್ತಿಕ ಸಮುದಾಯ ಒಂದು ದಾರಿ ಹಿಡ್ಕೊಂಡು ಹೊರಟಿರ್ತದೆ. ಅವ್ರು ಯಾರೂ ನಮಗೆ ವೃತ್ತಿಯನ್ನು ಬಿಟ್ಟುಬಿಡ್ರಿ ಅಂತ ಹೇಳಿಲ್ಲ, ದುಡಿಯೋದನ್ನು ಬಿಡ್ರಿ ಅಂತ ಹೇಳಿಲ್ಲ, ಊಟ ಮಾಡೋದನ್ನು ಬಿಡ್ರಿ ಎನ್ನಲಿಲ್ಲ, ಬಟ್ಟೆ ಹಾಕ್ಕೊಳ್ಳೋದನ್ನು ಬಿಡ್ರಿ ಎನ್ನಲಿಲ್ಲ. ಮತ್ತೇನು ಮಾಡಿದ್ರು ಅವರು? ಏನಿದೆ ಅದರಲ್ಲಿ ಸತ್ಯಾಂಶ ಎಷ್ಟಿದೆ, ಪ್ರಮಾಣಕ್ಕೆ ಬದ್ಧ ಎಷ್ಟಿದೆ, ಎಷ್ಟು ವಿಗೀತ ಇದೆ, ಎಷ್ಟು ಅವಿಗೀತ ಇದೆ, ಇದನ್ನು ತಿಳಿದು ಆಚರಣೆ ಮಾಡಿರಿ ಅಂತ. ಯಾವುದು ಅವಿಗೀತ ಅಂತ ಶಬ್ದವನ್ನು ಹೆಚ್ಚು ಬಳಸ್ತಾರೆ. ಅವಿಗೀತ ಅಂದರೆ ಶಾಸ್ತ್ರಕ್ಕೆ ವಿರುದ್ಧವಾಗದೇ ಇದ್ದದ್ದನ್ನು ಅವಿಗೀತ ಅಂತ ಕರೀತಾರೆ. ಶಾಸ್ತ್ರಕ್ಕೆ ವಿರುದ್ಧವಾದ ಕೆಲವು ಸಮಸ್ಯೆಗಳು ಸೇರ್ಕೊಂಡಿರ್ತವೆ ನಮ್ಮಲ್ಲಿ. ಅದನ್ನು ಪರಿತ್ಯಜಿಸಿದರೆ ವಿಗೀತಾಚರಣೆಯನ್ನು ಪರಿತ್ಯಜಿಸಿದ್ರು. ಎಲ್ಲ ಆಗಿರ್ತದೆ ಅಂತಿಲ್ಲ, ಕೆಲವುದನ್ನು ಬಿಡಿಸಿಬಿಟ್ರೆ ಆಯ್ತಂತ. ಕೃಷ್ಣ ಭಕ್ತಿಯ ಪಂಥವನ್ನು ದೇಶಗಳಲ್ಲಿ, ರಾಜ್ಯಗಳಲ್ಲಿ ಆ ಪ್ರಾಂತೀಯ ಭಾಷೆಯಲ್ಲಿರುವ ವ್ಯಕ್ತಿಯನ್ನೇ ಅರಿಸಿ ಅವನನ್ನೇ ಕೃಷ್ಣ ದೀಕ್ಷೆ ಕೊಟ್ಟು ನೀವು ಮುಂದುವರಿಸ್ರಿ ಅಂತ ಹೇಳಿಕೊಟ್ರಂತೆ. ಇದು ರೆವಲ್ಯೂಷನ್ ಅಲ್ಲವೇ? ಇದು ಒಬ್ಬ ಸ್ಫೂರ್ತಿದಾಯಕ ವ್ಯಕ್ತಿ ನಮಗೆ ತರಲಿಕ್ಕಿದೆ ಕಾರಣ.
ನೋಡಿ, ನಾವು ನೀವು ಎಲ್ಲ ಒಂದು ಪರಂಪರೆಯಲ್ಲಿ ಬಂದಿದ್ದೇವೆ. ವ್ಯಾಸರಾಜರ, ವಾದಿರಾಜರ, ವಿಜಯೇಂದ್ರ ತೀರ್ಥರ, ಭಗವತ್ಪಾದರ, ಮಧ್ವಾಚಾರ್ಯರ, ಜಯತೀರ್ಥರ ಪರಂಪರೆಯಲ್ಲಿ ಬಂದಿದ್ದೇವೆ. ನಾವು ನೀವು ಎಲ್ಲ ಒಂದು ಆಲೋಚನೆ ಮಾಡೋಣ. ಯಾರಾದರೂ ಒಬ್ಬರನ್ನು ಕೃಷ್ಣ ಭಕ್ತನನ್ನಾಗಿ ಪರಿವರ್ತನೆ ಮಾಡಿದ್ದೇವ? ಒಬ್ಬನನ್ನು ಮಾಡಿದ್ದೇವ ನಮ್ಮ ಬದುಕಿನಲ್ಲಿ? ಒಬ್ಬನಲ್ಲ, ಏನೂ ಗೊತ್ತಿಲ್ಲದ ಒಬ್ಬ ವ್ಯವಸ್ಥೆಯಲ್ಲಿರುವವನನ್ನು. ಈ ಕಡೆ ದೇವರ ಭಕ್ತನೂ ಅಲ್ಲ, ದೇವರ ಭಕ್ತ ಅಲ್ಲ ಅಂತ ಹೇಳೂ ಅಲ್ಲ, ದೇವರನ್ನ ಪೂರ್ಣ ನಂಬಿದಾನೆ ಅಂತ ಹೇಳೂ ಇಲ್ಲ. ಅಂಥ ಯಾರಾದರೂ ಒಬ್ಬ ವ್ಯಕ್ತಿಯನ್ನು ನಮ್ಮ ಮಾತಿನಿಂದ, ನಾವು ಮಾಡೋ ದೇವರ ಪೂಜೆಯಿಂದ, ಅಥವಾ ನಾವು ದಿನನಿತ್ಯ ಮಾಡುವ ನೈವೇದ್ಯದಿಂದ, ಅಥವಾ ನಾವು ದಿನ ಧಾರಣೆ ಮಾಡುವಂತಹ ನಮ್ಮ ನಾಮ ಮುದ್ರೆಗಳಿಂದ ಇನ್ಸ್ಪೈರ್ ಆಗಿ ಒಬ್ಬ ವ್ಯಕ್ತಿ ನಮ್ಮಿಂದ ಬದಲಾಗಿದ್ದಾನ, ನಾನು ನೀನು ಹಾಗಿರ್ತೇನೆ ಅಂತ. ಯಾಕೆ ನಾವು ಈ ಇಚ್ಛಾಶಕ್ತಿಯನ್ನು ಬೆಳೆಸ್ಕೊಳ್ತಾ ಇಲ್ಲ? ಪರಬೇರೆ, ಪರಕೀಯ ಬೇರೆ, ಸ್ವಕೀಯ. ನಮ್ಮನೆ ಒಳಗೆ ಯಾರಾದರೂ ಒಬ್ಬ ಸದಸ್ಯರನ್ನ ನಾವು ಇದ್ದದ್ದೇ ದಾರಿ ಸರಿ ಇದೆ, ನೀನು ಅದನ್ನು ನೋಡಿ ಆಚರಣೆಗೆ ತಗೊಂಡು ಬಾ ಅಂತ ಯಾರನ್ನಾದ್ರೂ ಬದಲಾಯಿಸಿದ್ರು ಮನೆಯ ಸದಸ್ಯರನ್ನ? ಯಾಕೆ ಆಗ್ತಾ ಇಲ್ಲ? ಏನೋ ಒಂದು ಇರಬೇಕಲ್ಲ ನ್ಯೂನತೆ ಇಲ್ಲದೇನೆ ಆಗಲ್ಲ ಅಂತನ್ಬೇಕು. ಸುಮ್ಮನೆ ಆಗಲ್ಲ ಅಂತ ಯಾಕಂತೀವಿ? ವ್ಯಾಸರಾಜರು ಎಂಥ ವ್ಯಕ್ತಿಗಳು ಅಂದರೆ, ತಾವಿದ್ದು ಆಚರಣೆ ಮಾಡಿ ಕೆಲವರಿಗೆ ಬಾಯಲ್ಲಿ ಹೇಳಿ, ಕೆಲವರಿಗೆ ಬಾಯಲ್ಲಿ ಹೇಳದೇನೆ ತಮ್ಮ ಆಚರಣೆಯನ್ನು ನೋಡಿ ನಾವು ಹೀಗಿರಬೇಕು ಅಂತ ಅನಿಸಿರ್ಬೇಕಂತ. ಇದು ಬದಲಾವಣೆ, ಇದು ರೆವಲ್ಯೂಷನ್. ಅಂದರೆ ವಿಜಯೇಂದ್ರ ಸ್ವಾಮಿಗಳಾಗಿರ್ಬೋದು, ವಾದರಾಜರಾಗಿರ್ಬೋದು, ಇನ್ನಿತರ ಅವರ ಕಾಲದಲ್ಲಿದ್ದಂತಹ ಪುರಂದರದಾಸರಿರ್ಬೋದು, ಕನಕದಾಸರಿರ್ಬೋದು, ಇನ್ನಿತರ ಎಲ್ಲ ವ್ಯಕ್ತಿಗಳು ಆ ಕಾಲದೊಳಗೆ ಏನು ಮಾಡಿದರು ಅಂದರೆ, ನಾನು ಹೀಗಿದ್ದೇನೆ, ಸಾಧ್ಯವಾದರೆ ನೀನು ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡು. ಇದು ಆಮಿಷ ಒಡ್ಡಿದ್ದಲ್ಲ. ನೀನು ಈ ದಾರಿಗೆ ಬರದೇ ಇದ್ರೆ ತಲೆ ಕತ್ತರಿಸ್ಬಿಡ್ತೇನೆ ಅಂತ ಕೈಯಲ್ಲಿ ಖಡ್ಗ ಹಿಡಿದು ಕೆಲವರು ಬದಲಾವಣೆ ಮಾಡಲಿಕ್ಕೆ ಹೋದ್ರು ಪ್ರಪಂಚವನ್ನು. ಆ ಥರ ಮಾಡಲಿಲ್ಲ, ಸರಳವಾದ. ಅದಕ್ಕೆ ಇದನ್ನು ಸಾತ್ವಿಕ ತಪಶಕ್ತಿ ಅಂತ ಕರೀತಾರೆ. ಎಷ್ಟು ಅಪೂರ್ವವಾದ ಸ್ತೋತ್ರ ವಿಜಯೇಂದ್ರ ಸ್ವಾಮಿಗಳು ನಮಗೆ ಮಾಡಿಕೊಟ್ಟದ್ದು. ಆ ಸ್ತೋತ್ರದಲ್ಲಿ ಅವರ ಮಹಿಮೆಯನ್ನು, ಪ್ರತಿ ವಿಶೇಷಣಗಳನ್ನು ನಮಗೆ ಸ್ಫೂರ್ತಿದಾಯಕವಾಗಿದ್ದರು ವ್ಯಾಸರಾಜನು ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ಕೊಡ್ತಾರೆ ವಿಜಯೇಂದ್ರ ಸ್ವಾಮಿ. ಇದುವರೆಗೂ ಅದರ ಪಾರಾಯಣ ಆಗಿದೆ. ಮಹಿಮೆಗಳನ್ನು ಸಾಕಷ್ಟು ನಾವು ಅನುಸಂಧಾನ ಮಾಡಲಿಕ್ಕಿದೆ ನೋಡಿ. ಅಲ್ಲಿ ಶ್ರೀವ್ಯಾಸ ಯೋಗಿ ಹರಿಪಾದರಾಗಿ ಭಕ್ತಾತಿ ಪೂಗಿ ಹಿತದಕ್ಷ ಸದ್ಗೀ ತ್ಯಾಗಿ ವಿರಾಗಿ ವಿಷಯೇಷು ಭೋಗಿ ಮುಕ್ತೌ ಸದಾ ಗೀತ ಸುರೇಂದ್ರ ಸಂಗೀ. ಶ್ರೀವ್ಯಾಸಯೋಗಿ ಹರಿಪಾದರಾಗಿ ಭಕ್ತಾತಿ ಪೂಗಿ ಹಿತದಕ್ಷ ಸದ್ಗೀ ಅಂತ. ಇಲ್ಲಿ ಭಕ್ತಾತಿ ಪೂಗಿ, ವ್ಯಕ್ತಿ ತಪ್ಪು ಮಾಡದೇ ಇರಲ್ಲ. ಹಾಗಾಗಿ ವ್ಯಕ್ತಿಗಳು ಸಾಕಷ್ಟು ತಪ್ಪು ಮಾಡ್ತಾರೆ. ಅದನ್ನೇ ಚುಚ್ಚಿ ನೀನು ತಪ್ಪು ಮಾಡಿದಿ ಅಂದರೂ ನೂರು ಹಾಕೊಂಡ್ಬಿಡ್ತಾರೆ ಅಷ್ಟೇ. ಆತ್ಮಹತ್ಯೆ, ಸೂಸೈಡ್ ಮಾಡ್ಕೊಳ್ತಾರೆ. ಇವತ್ತು ಕೆಲವರು ಹಾಗೆ ಮಾಡ್ತಾರೆ. ಒಂದು ತಪ್ಪು ನಡೆದಿರ್ತದಷ್ಟೇ, ಅದನ್ನು 100 ಸಲ ಹೇಳಿ ಟಿ ವಿಯಲ್ಲಿ ಬೇರೆ ತೋರಿಸಿ, ಇನ್ನೆಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ, ಮನೆಯಲ್ಲಿ ಅವನು ಮಾಡಿದ್ದೊಂದು ಸಣ್ಣ ತಪ್ಪಿಗೆ ಇವರು ಆಡಿದ್ದ ಅತಿರೇಕ ಆದದ್ದಕ್ಕೆ ಅವನು ಸೂಸೈಡ್ ಮಾಡ್ಕೊಂಡಿರ್ತಾನೆ. ಇದಕ್ಕೆ ಹೊಣೆ ಯಾರು? ಅದು ದೊಡ್ಡ ಸ್ಥಿತಿ ಅಲ್ಲ. ವ್ಯಾಸರಾಜರು ಹೇಗಿದ್ದರು ಅಂದರೆ, ಭಕ್ತಾತಿ ಪೂಗಿ, ತಮ್ಮನ್ನು ಅರಸಿ ಬಂದ ಭಕ್ತರು ಎಷ್ಟೇ ಸಮಸ್ಯೆಯಿಂದ ಬಳಲಿ ಬೆಂಡಾಗಿರಲಿ, ಅವರಿಗೆ ಸಮಸ್ಯೆಗಳಿರಲಿ, ಆದರೆ ಅವರು ಮಾತ್ರ ಪಾಪನೇ ಮಾಡಿರಲಿ ಅವರು ಎಂಥ ಪಾಪನೇ ಮಾಡಿರಲಿ, ವ್ಯಾಸರಾಜರ ಬಳಿಗೆ ಬಂದರೆ ನೀನು ಪಾಪಿ ಅಂತ ಅವನನ್ನು ಆತ್ಮಹತ್ಯೆ ಮಾಡ್ಕೊಳ್ಳೋವಾಗ ಮಾಡ್ತಿರ್ಲಿಲ್ಲ. ಚುಚ್ಚಿ ನಿಂದಿಸ್ತಿರ್ಲಿಲ್ಲ. ಅವನಿಗೆ ತನ್ನ ಪಾಪದ ಅರಿವಾಗಿದೆನಾ, ಹಾಗಾದರೆ ಇನ್ನು ಅವನು ಸರಿ ಹೋಗ್ತಾನೆ ಅಂತ ಸರಿ ಮಾಡಿಬಿಡ್ತಿದ್ರು. ಇದು ಕರ್ತವ್ಯ ಮನುಷ್ಯನಿಗೆ. ಯಾವುದು ಸರಿ ನೀವೇ ಯೋಚನೆ ಮಾಡಿ. ತಪ್ಪಿತಸ್ಥ ವ್ಯಕ್ತಿಯನ್ನು ತಪ್ಪು ಮಾಡಿದ ತಪ್ಪು ಅಂತ ಹಿಂಸಿಸೋದು ಹೇಗೆ, ಅವನನ್ನು ಇನ್ನು ಮೇಲೆ ಮಾಡಬೇಡ ಅಂತ ತಮ್ಮ ಶಕ್ತಿಯಿಂದ ತಿದ್ದಿ ಮತ್ತೊಂದು ಸಲ ಮಾಡದೇ ಇರೋ ಹಾಗೆ ಮಾಡೋದು ಯಾವುದು ಗ್ರೇಟ್ನೆಸ್.
ಅಟ್ ಪ್ರೆಸೆಂಟ್ ಸೋಷಿಯಲ್ ಮೀಡಿಯಾಗಳು ಮನುಷ್ಯನನ್ನು ತಿದ್ದುಕೊಳ್ಳಿಕ್ಕೆ ಅವಕಾಶ ಕೊಡೋದಕ್ಕಿಂತ ಹೆಚ್ಚಾಗಿ ಅವನನ್ನೇ ಅವನು ಮುಗಿಸ್ಕೊಳ್ಳಿಕ್ಕೋ ಅಥವಾ ಹೊಸ ಇನ್ನೊಂದೇನೋ ಸಿಟ್ಟಿನಿಂದ ತಪ್ಪು ಮಾಡಲಿಕ್ಕೋ ಅವಕಾಶ ಮಾಡಿಕೊಡೋದು ಸರಿನೋ, ಒಂದು ಸಲಿ ಮಾಡಿದ ತಪ್ಪನ್ನು ಮತ್ತೆ ಮಾಡದೇ ಇರೋ ಮಾಡೋದು ಸರಿನೋ ಯೋಚನೆ ಮಾಡಿ. ಅದಕ್ಕೆ ವಿಜಯೇಂದ್ರ ಸ್ವಾಮಿಗಳಂತಾರೆ, ಭಕ್ತಾತಿ ಭೂಮಿ ಹಿತ ದಕ್ಷ ಸದ್ಗೀ. ಹಿತ ದಕ್ಷ ಸದ್ಗೀ. ನೀವು ವ್ಯಾಸರಾಜರ ಮಾತುಗಳನ್ನು ಗ್ರಂಥದ ರೂಪದಲ್ಲಿದ್ದಾವೆ, ಅಲ್ಲಲ್ಲಿ ಇದ್ದದ್ದನ್ನಾದರೂ ಅಥವಾ ಪೂರ್ಣವಾಗಾದರೂ ಪಾರಾಯಣವೋ ಅಧ್ಯಯನವೋ ಮಾಡಲಿಕ್ಕೆ ಶುರು ಮಾಡಿದರೆ ಬೌದ್ಧಿಕವಾಗಿ ಅವರು ನಮ್ಮನ್ನು ಮೇಲೆತ್ತಲಿಕ್ಕೆ ಶುರು ಮಾಡ್ತಾರೆ. ಇದೊಂದು ಮೈಂಡ್ಗೆ ಮಾಡುವ ಕೆಲಸ. ಮನುಷ್ಯರಿಗೆ ಏನೇ ತಪ್ಪು ಮಾಡಿದ್ರು, ಎಂಥ ಅಪರಾಧನೆ ಮಾಡಿದರೂ ಕೂಡ ವ್ಯಾಸರಾಜರಂಥವರ ಮಾತುಗಳನ್ನು ಕೇಳ್ತಾ ವಿಮರ್ಶೆಗೆ ಹಚ್ಚಲಿಕ್ಕೆ ಶುರು ಮಾಡಿದರೆ ಅವ್ರು ಮ್ಯಾಲೆ ಕೊಡ್ತಾರೆ. ಇದು ಅದಕ್ಕೆ ಹಿತ ದಕ್ಷ ಸದ್ಗೀಹಿ ಅಂತಾರೆ. ಹಿತ ಅದು ಹಿತನೂ ಆಗಿರಬೇಕು, ದಕ್ಷ ಅವನಿಗೆ ಸ್ಥೈರ್ಯ ತಂದು ಕೊಡಬೇಕು, ಸದ್ಗೀಹಿ ನಿರ್ದುಷ್ಟನೂ ಆಗಿರಬೇಕು. ಅಂಥ ಮಾತುಗಳನ್ನು ವ್ಯಾಸರಾಜ. ಇವ್ರ ಕೊರತೆ ಬಹಳ ಇದೆ ಇವತ್ತು. ಇಂಥವರ ಕೊರತೆ, ಇಂಥ ಮಾತನಾಡುವವರ ಕೊರತೆ ಬಹಳ ಇದೆ. ಯಾಕಂದರೆ ಎಲ್ಲರೂ ಈಗ ಇನ್ಸ್ಪೈರ್ ಮಾಡಲಿಕ್ಕೆ ಸ್ಪೀಚ್ಗಳನ್ನು ತುಂಬ ಜನ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಈಗ ಮೋಟಿವೇಶನ್ ಸ್ಪೀಚ್ ಅಂತ ಅದಕ್ಕೆ ಹೆಸರು ಬೇರೆ ಇಟ್ಟಿದ್ದಾರೆ. ಮತ್ತೆ ಎಲ್ಲರನ್ನು ಮೋಟಿವೇಟ್ ಮಾಡೋದು, ಒಳಗಡೆ ಏನೆಲ್ಲ ಸ್ವಾರ್ಥ ತುಂಬಿರುತ್ತದೆ ಮೇಲ್ನೋಟಕ್ಕೆ ಅರ್ಥ ಆಗಲ್ಲ, 4 ದಿವಸಕ್ಕೆ ಬಣ್ಣ ಬಯಲಾಗಿರುತ್ತೆ. ಅದಕ್ಕೆ ಹೇಳ್ತೀನಿ, ಎಲ್ಲ ಚಿಪ್ಪುಗಳಲ್ಲಿ ಮುತ್ತು ಹುಟ್ಟಲ್ಲ. ಸ್ವಾತಿ ಮುತ್ತಿನಲ್ಲಿ ಕೆಲವು ಚಿಪ್ಪುಗಳಲ್ಲಿ ಮಾತ್ರ ಹನಿ ಉದುರಿದ್ರೆ ಮುತ್ತು ಹುಟ್ಟುತ್ತದಂತೆ. ವ್ಯಾಸರಾಜರ ಮಾತು ಎಂಥದ್ದು ಅಂದರೆ ಅದು ಸ್ವಾತಿ ಮುತ್ತಿನಲ್ಲಿ ಚಿಪ್ಪಿನಲ್ಲಿ ಹುಟ್ಟಿದ ಮುತ್ತಿದ್ದಾರೆ ಅಂತ ನಾವು ಭಾವಿಸ್ತೇವೆ. ಅದು ಅಂಥ ಅದ್ಭುತವಾದ ಮುತ್ತು. ಆ ವಿಮರ್ಶೆಯ ಶೈಲಿನೇ ಹಾಗೆ. ಇದು ಹಿತದಕ್ಷ ಸದ್ಗೀಹಿ ಅನ್ನೋ ಮಾತಿನಿಂದ ನಮ್ಮನ್ನು ಅನುಸಂಧಾನ ಮಾಡಿಸ್ತಾರೆ. ಒಬ್ಬ ವ್ಯಕ್ತಿಯನ್ನು ತುಳಿಯೋದು ಬಹಳತ್ತಿಲ್ಲ, ಒಬ್ಬ ವ್ಯಕ್ತಿಯನ್ನು ಕೊಲ್ಲೋದು ಬಹಳತ್ತಿಲ್ಲ, ಒಬ್ಬ ವ್ಯಕ್ತಿಯನ್ನು ನಮ್ಮಿಂದ ದೂರ ಸರಿಸಿ ಇಡೋದು ಬಹಳತ್ತಿಲ್ಲ. ಆದರೆ 100 ಜನ ವ್ಯಕ್ತಿಯನ್ನು ಒಂದು ಕಡೆಗೆ ತರೋದಿದೆ ಅಲ್ಲ, ಅದು ದೊಡ್ಡ ಕೆಲಸ. ವ್ಯಾಸರಾಜರು ತಮ್ಮ ಕಾಲದಲ್ಲಿ ಏನು ಮಾಡಿದರು ಅಂದರೆ, ಅವರದ್ದೇ ಆದಂತಹ ಮತೀಯ ಪಂಥೀಯ ಅವರದೇ ವಿಚಾರಧಾರೆಗಳಿಗೂ ಮನ್ನಣೆ ಕೊಟ್ಟು, ನಿಮ್ಮ ದಾರಿಯಲ್ಲಿ ನೀವಿರ್ರಿ, ಆದರೂ ನಾವೆಲ್ಲ ಒಂದಾಗಿರೋಣ ಅಂತ ತೋರಿಸಿದಂಥ ವ್ಯಕ್ತಿಗಳು ಅಂದರೆ ಅದು ವ್ಯಾಸರಾಜರು ಅಂತ ನಾವು ಭಾವಿಸಬೇಕು. ಭಕ್ತಾತಿ ಪೂಗಿ ಹಿತದಕ್ಷ ಸದ್ಗೀಹಿ ತ್ಯಾಗೀ ವಿರಾಗಿ ವಿಷಯೇಷು ಭೋಗಿ ಮುಕ್ತೌ ಸದಾ ಗೀತ ಸುರೇಂದ್ರ ಸಂಗೀ. ತ್ಯಾಗಿ ವಿಷಯೇಷು ವಿರಾಗಿ ಮುಕ್ತೌ ಭೋಗಿ ಸದಾ ಗೀತ ಸುರೇಂದ್ರ ಸದ್ಗೀಹಿ ಅಂತಾರೆ ವಿಜಯೇಂದ್ರ ಸ್ವಾಮಿಗಳು. ಸನ್ಯಾಸಿಗಳಾದ್ದರಿಂದ ತ್ಯಾಗ ಸಹಜವಾಗೇ ಇತ್ತು ವ್ಯಾಸರಾಜರಲ್ಲಿ. ಇದು ಸ್ಫೂರ್ತಿ ನಮಗೆ. ನಮ್ಮ ಜೀವನದೊಳಗೆ ಇವತ್ತು ನಾವು ಯಾಕೆ ಬಳಲ್ತೇವೆ, ಯಾಕೆ ಹೆಚ್ಚು ದುಃಖ ಪಡ್ತೇವೆ, ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಯಾಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ, ಯಾಕೆ ತ್ಯಾಗ ಇಲ್ಲ. ಕೆಲವು ಸಮಸ್ಯೆಗಳನ್ನು ಬಹಳ ಸುಲಭವಾಗಿ ನಾವು ಬ್ಯಾಲೆನ್ಸ್ ಮಾಡ್ಬೋದು, ತ್ಯಾಗ ಇದ್ದರೆ ಸಾಕು. ಕೆಲವುದನ್ನು ಮನುಷ್ಯ ವಿರಾಗ ಇದ್ದರನ್ನೇ ಬ್ಯಾಲೆನ್ಸ್ ಮಾಡಲಿಕ್ಕೆ ಬರ್ತದೆ. ಇದೆಲ್ಲ ವ್ಯಾಸರಾಜರಲ್ಲಿ ಇರ್ತದೆ. ತ್ಯಾಗ ಮನುಷ್ಯನನ್ನು ಅನೇಕ ಸಮಸ್ಯೆಗಳಿಂದ ಪಾರು ಮಾಡ್ತದೆ, ವಿರಾಗ ಆಧ್ಯಾತ್ಮಿಕ ಸಮಸ್ಯೆಯಿಂದ ಪಾರು ಮಾಡ್ತದೆ. ಅದಕ್ಕೆ ಅವರ ಬಗ್ಗೆ ಹೇಳುವಾಗ ವಿಜಯೇಂದ್ರ ಸ್ವಾಮಿಗಳು ತ್ಯಾಗಿ ವಿರಾಗಿ ವಿಷಯೇಷು ಭೋಗಿ. ಮಾತಿನಲ್ಲಿ ಶಕ್ತಿ ತುಂಬುತ್ತಾರೆ, ಮನಸ್ಸಿನಲ್ಲಿ ನಿಷ್ಕಲ್ಮಶವಾದ ಯೋಚನೆಗಳನ್ನು ಮಾಡ್ತಾರೆ. ಔದಾರ್ಯದಲ್ಲಿ ಆಗ್ತಾನೆ ಉಪನ್ಯಾಸ ಮಾಡುವಾಗ ಹೇಳಿದರು, ಔದಾರ್ಯ ಅಂದರೆ ಏನದು? ಅತಿಶಯಿತವಾದ ಔದಾರ್ಯ. ಇಂದ್ರನೋ ಕರ್ಣನೋ ಬೇರೆ ದೇವತೆಗಳು ದಿಗ್ಬೆರಗಾಗಿ ಬಿಡಬೇಕಂತೆ ವ್ಯಾಸರಾಜರ ಔದಾರ್ಯ ನೋಡಿ. ಅಂಥ ಔದಾರ್ಯ ಅಂತ, ಅತಿಶಯಿತವಾದ ಔದಾರ್ಯ. ಏನೆಲ್ಲ ಗ್ರಾಮಗಳನ್ನು ಅಂತ ವ್ಯಾಸರಾಜರಿಗೆ ಕೊಡ್ತಿದ್ನೋ, ಪ್ರತಿ ಗ್ರಾಮಗಳು ತಮಗೆ ಕೊಟ್ಟದ್ದನ್ನು ಅಗ್ರಹಾರದ ಹೆಸರಿನಲ್ಲಿ ಧರ್ಮ ರಕ್ಷಣೆಗೆ, ಆಚರಣೆಯ ರಕ್ಷಣೆಗೆ, ಅದು ಸ್ವಾರ್ಥ ಅಲ್ಲ, ಧರ್ಮ ರಕ್ಷಣೆ ಆಚರಣೆ ರಕ್ಷಣೆಗೋಸ್ಕರ ಮೀಸಲು ಮಾಡಿ ಕೊಟ್ಬಿಟ್ರಂತ. ಇದಲ್ವೇ
ಇನ್ನೂ ಒಂದು ಸ್ವಲ್ಪ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಮನಸ್ಸಿನಲ್ಲಿ ಅನ್ಕೊಳ್ಳೋದು ಹೇಗೆ, ಕೊಟ್ಟದ್ದನ್ನೆಲ್ಲ ಕೊಡುಗೈ ದಾನಿಗಳಾಗೋದು ಹೇಗೆ ಯೋಚನೆ ಮಾಡಿ. ಇದು ಸ್ಫೂರ್ತಿ ಅಲ್ವೇ? ಈ ಸ್ಫೂರ್ತಿ ಮನುಷ್ಯ ಅವರ ಚರಿತ್ರೆಯನ್ನು ಅಧ್ಯಯನ ಮಾಡುವಾಗ, ಶ್ರವಣ ಮಾಡುವಾಗ ಮೇಲಿಂದ ಮೇಲೆ ಆಲೋಚನೆ ಮಾಡಲಿಕ್ಕೆ ಶುರು ಮಾಡಬೇಕಂತ. ಲಕ್ಷ್ಮೀ ಪದಾಂಬುಜ ಲಕ್ಷ್ಮೀಶ ಪಾದಾಂಬುಜ ಮತ್ತ ಭೃಂಗ ಸದಾ ದಶ ಪ್ರಜ್ಞ ನಯ ಪ್ರಸಂಗ ಅದ್ವೈತವಾದೇ ಕೃತ ಮೂಲ ಭಂಗ ಮಹಾವ್ರತೀಶೋ ವಿಷಯೇಶ್ವ ಸಂಗ. ಇಲ್ಲಿ ಹೇಳುವ ಸದಾ ದಶಪ್ರಜ್ಞ ನಯ ಪ್ರಸಂಗ ಉಳಿದೆಲ್ಲ ಪಾದಗಳು ಅರ್ಥ ಆಗ್ತವೆ. ವ್ಯಾಸರಾಜರ ಗ್ರಂಥಗಳನ್ನು ನೋಡಿದರೆ ನಮಗೆ ಸಿಗೋದೇನು ಅಂದರೆ, ಹೆಸರುಗಳು ಸಾಕಷ್ಟು ಬಾರಿ ಉಚ್ಚಾರಣೆ ಮಾಡಿದ್ದೇವೆ. ಚಂದ್ರಿಕಾ, ತರ್ಕತಾಂಡವ, ನ್ಯಾಯಾಮೃತ, ಭೇದೋಜ್ಜೀವನ, ಮಂದಾರ ಮಂಜರಿ, ಇವೆಲ್ಲ ಹೆಸರುಗಳನ್ನು ಉಚ್ಚಾರಣೆ ಮಾಡಿದೆವು. ಬಹಳ ಚಂದ, ಬಹಳ ಅದ್ಭುತ ಹೆಸರುಗಳು. ಆದರೂ ಒಂದನ್ನು ನೆನಪಿಟ್ಟುಕೊಳ್ಳೋಣ, ಇದೇ ಥರದ ಹೆಸರುಗಳಲ್ಲಿ ಬೇರೆ ಯಾವ ಗ್ರಂಥ ಬರ್ದಿಲ್ಲ ಅಂತ ಅಂದ್ಕೊಳ್ಬೇಕು. ಇದೇ ಥರದ ಹೆಸರಿನಲ್ಲಿ ಬೇರೆ ಬೇರೆಯವರ ಅನೇಕ ಪಂಥಗಳಲ್ಲಿಯೂ ಕೂಡ ಬಹಳಷ್ಟು ಗ್ರಂಥಗಳು ಬಂದಿದ್ದಾವೆ. ನಾವೇನು ಮಾಡ್ತಿದ್ದೇವೆ ಅಂದರೆ, ಈ ಗ್ರಂಥ ಮಾತ್ರ ನೋಡಿ ಬೇರೆ ಗ್ರಂಥಗಳನ್ನು ನೋಡದೇನೆ ಈಗ ಇಷ್ಟು ಆನಂದ ಪಡ್ತಿದ್ದೀವಿ. ಅದು ಒಂದು ಸರಿಯೇ, ಅದು ತಪ್ಪು ಅಂತ ನಾನು ಹೇಳಲ್ಲ. ಆದರೆ ಒಂದು ಅರ್ಥ ಮಾಡಿಕೊಳ್ಬೇಕಾದ ಪ್ರಮುಖ ಸಂಗತಿ ಏನು ಅಂದರೆ, ವ್ಯಾಸರಾಜರು ಚಂದ್ರಿಕಾ ಗ್ರಂಥವನ್ನು ರಚನೆ ಮಾಡುವಾಗ ಯಾವ ಅಭಿಪ್ರಾಯ ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನು ಹೊರಡಿಸಿದರು. ಈಗಾಗಲೇ ಚಂದ್ರಿಕಾ ಗ್ರಂಥ ಅಂದರೆ ಅದು ತತ್ವಪ್ರಕಾಶಿಕ ಅನ್ನೋ ಜೈತೀರ್ಥರ ಗ್ರಂಥಕ್ಕೆ ವ್ಯಾಖ್ಯಾನ. ತತ್ವಪ್ರಕಾಶಿಕೆ ಅಂದರೆ ಮಧ್ವಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯಕ್ಕೆ ವ್ಯಾಖ್ಯಾನ. ಹಾಗಾದರೆ ನಮ್ಮದೊಂದು ಪರಂಪರೆ ನೆನಪಿಟ್ಕೊಳ್ಳಿಕ್ಕೆ ಬರ್ತದೆ. ವೇದಗಳ ನಿರ್ಣಯ ಮಾಡಲಿಕ್ಕೆ ಬಂದದ್ದು ಬ್ರಹ್ಮಸೂತ್ರ, ಬ್ರಹ್ಮಸೂತ್ರಗಳಿಗೆ ವ್ಯಾಖ್ಯಾನಿಸ್ಲಿಕ್ಕೆ ಬಂದದ್ದು ಭಾಷ್ಯ, ಭಾಷ್ಯವನ್ನು ವ್ಯಾಖ್ಯಾನ ಮಾಡಿದ್ದು ಜೈತೀರ್ಥರ ತತ್ವಪ್ರಕಾಶಿಕ, ಟೀಕಾರಾಯರ ತತ್ವಪ್ರಕಾಶಿಕ. ತತ್ವಪ್ರಕಾಶಿಕೆಯನ್ನು ವ್ಯಾಖ್ಯಾನ ಮಾಡಲಿಕ್ಕೆ ಬಂದದ್ದು ವ್ಯಾಸರಾಜರ ಗ್ರಂಥ. ಹಾಗಾದರೆ ವ್ಯಾಸರಾಜರ ಗ್ರಂಥ ಅಧ್ಯಯನ ಮಾಡಬೇಕಾದ್ರೆ ಎಲ್ಲಿಂದ ಶುರು ಆಗಬೇಕಾಯಿತು ನಮ್ಮ ಅಧ್ಯಯನ? ವೇದ, ಬ್ರಹ್ಮಸೂತ್ರ, ಭಾಷ್ಯ, ತತ್ವಪ್ರಕಾಶಿಕ ಇಷ್ಟೆಲ್ಲ ತಲೆಯಲ್ಲಿ ಇಟ್ಕೊಂಡು ಚಂದ್ರಿಕೆ ಓದ್ಲಿಕ್ಕೆ ಶುರು ಮಾಡಿದರೆ, ಓ ಇದು ಚಂದ್ರಿಕೆ ಅರ್ಥ ಆಗ್ತದೆ. ಈಗ ಬರೀ ಚಂದ್ರಿಕೆನೇ ಚಂದ್ರಿಕೆ ಅಂದರೆ ಇದೇನು ಅರ್ಥ ಆಗಲ್ಲ. ಇಷ್ಟು ಗ್ರಂಥಗಳ ಸದ್ಯದಲ್ಲಿ ನಮ್ಮ ಪಟ್ಟಿ ನೆನಪಿಡಬೇಕು. ಇದು ಮೇಲ್ನೋಟ. ಒಳನೋಟದಲ್ಲಿ ನಾವು ಅಧ್ಯಯನ ಮಾಡುವಾಗ ನಮಗೆ ಅರ್ಥ ಆಗ್ತದೆ, ಇಷ್ಟೇ ಸಾಲ್ತು ಅಂತ. ಮತ್ತೆ ಇಷ್ಟೇ ಸಾಲ್ತು, ಯಾಕೆ ಸಾಲ್ತು? ವ್ಯಾಸರಾಜರು ನೆಪ ಮಾತ್ರ ತತ್ವಪ್ರಕಾಶಕ್ಕಾಗಿ ವ್ಯಾಖ್ಯಾನ ಬರೀತೇನೆ, ಭಾಷ್ಯದ ಅರ್ಥ ಬರೀತೇನೆ ಅಂತ. ಒಳಗಿಳಿದಾಗ ನಮಗೆ ಗೊತ್ತಾಯಿತು, ಬರೀ ತತ್ವಪ್ರಕಾಶಕ್ಕಾಗಿ ವ್ಯಾಖ್ಯಾನ ಅಲ್ಲ ಇದು ಅಂತ. ಅವ್ರು ಏನು ಮಾಡಿದ್ದಾರೆ ಅಂದರೆ, ವ್ಯಾಸರಾಜರಿಗಿಂತ ಹಿಂದೆ, ಜೈತೀರ್ಥರಿಗಿಂತಲೂ ಹಿಂದೆ ಮಧ್ವಾಚಾರ್ಯರ ಕಾಲದಲ್ಲಿದ್ದ ಯಾವೆಲ್ಲ ವ್ಯಾಖ್ಯಾನಗಳು ಮಧ್ವಾಚಾರ್ಯರ ಭಾಷ್ಯಕ್ಕೆ ಸಂಬಂಧಪಟ್ಟದ್ದು ಸರಿ, ಇನ್ನು ಬೇರೆ ಮತಗಳ ವಿಮರ್ಶೆ ಮಾಡಲಿಕ್ಕೋಸ್ಕರ ಬೇರೆ ಮತಗಳ ವ್ಯಾಖ್ಯಾನಗಳು ಯಾವುದಿದ್ವು ಅವುಗಳನ್ನೂ ಸರಿ, ಅವುಗಳನ್ನೂ ನಿಷ್ಕರ್ಷ ಮಾಡಿ ಅಧ್ಯಯನ ಮಾಡಿ, ಭಗವತ್ಪಾದರ ಗ್ರಂಥ ಅಧ್ಯಯನ ಮಾಡಿ, ಜೈತೀರ್ಥರ ಗ್ರಂಥಗಳನ್ನು ಅಧ್ಯಯನ ಮಾಡಿ, ತಮ್ಮದೊಂದು ಗ್ರಂಥದ ರಚನೆಯನ್ನು ಮಾಡುವಾಗ ಸ್ಪಷ್ಟವಾಗಿ ನಿಮಗೆ ಅಭಿಪ್ರಾಯ ಗೊತ್ತಾಗ್ತದೆ. ಇದು ಒಂದು ಕ್ರಿಟಿಕಲ್ ಸ್ಟಡಿ ಆಫ್ ಮಧ್ವ ಸಿದ್ಧಾಂತ ಅಂತ ಹೇಳ್ತಾರೆ. ಇದೊಂದು ಕ್ರಿಟಿಕಲ್ ಸ್ಟಡಿ. ಈಗ ಈ ಶಬ್ದ ಬೇಗ ಅರ್ಥ ಆಗ್ಬೋದು. ಕ್ರಿಟಿಕಲ್ ಸ್ಟಡಿ ಅಂತ ಯೂನಿವರ್ಸಿಟಿಗಳಲ್ಲಿ ಕೇಳ್ತೇವೆ. ಅಂದರೆ ಯಾರೆಲ್ಲ ಏನೆಲ್ಲ ಅಭಿಪ್ರಾಯ ಇಟ್ಕೊಂಡಿದ್ದಾರೆ, ಈ ಟೈಟಲ್ ಇಟ್ಟು ತುಂಬ ಜನ ಗ್ರಂಥ ಬರೀತಾರೆ ಕ್ರಿಟಿಕಲ್ ಸ್ಟಡಿ ಅಂತ. ಆದರೆ ಸ್ಟಡಿ ಕ್ರಿಟಿಕಲ್ ಆಗಿರಲ್ಲ ಅಷ್ಟೆ. ಅಲ್ಲಿ ಸಮಸ್ಯೆ ಏನಾಗಿರ್ತದೆ ಅಂದರೆ, ಬೇರೆಯವರು ಏನು ಬರೆದಿದ್ದಾರೆ ಅನ್ನೋದನ್ನು ಕೋಟ್ ಮಾಡೋದು ಬೇರೆ, ಬೇರೆಯವರು ಬರೆದದ್ರದ ಅರ್ಧವನ್ನು ನಿಮ್ಮ ಭಾಷೆಯಲ್ಲಿ ಹೇಳೋದಿದೆ ಅಲ್ಲ, ಅದು ಬಹಳ ಕಷ್ಟ. ಅವ್ರ ಮನಸ್ಸಿನಲ್ಲಿ ಈಗ ಏನು ಮಾಡ್ತಾರೆ ಎಲ್ಲರೂ,
ಅವ್ರು ಹಿಂಗೆ ಬರೆದಿದ್ದಾರೆ, ಇವ್ರು ಹಿಂಗೆ ಬರೆದಿದ್ದಾರೆ, ಇವ್ರು ಹಿಂಗೆ ಬರೆದಿದ್ದಾರೆ. ಯಾಕೆ ಇವತ್ತಿನ ಕಾಲದಲ್ಲಿ ಬಹಳ ಸುಲಭ ಪುಸ್ತಕ ಮಾಡ್ತಾ ಇರೋರು ನೋಡಿಬಿಟ್ರೆ, ಯಾಕೆ ಕಾಪಿ ಪೇಸ್ಟ್ ಅಂತ ಕರಿತೇವೆ. ಅಂದರೆ ಎಲ್ಲಿ ಏನು ಬೇಕಾದರೂ ಗೂಗಲಲ್ಲಿ ಶುರು ಮಾಡಿದ್ದೇವೆ, ಏನು ಬೇಕಾದರೂ ಸಿಗ್ತಾ ಇದೆ ಅಂದ್ರೇನು, ಸ್ಕ್ರಿಪ್ಟ್ ಸಿಗ್ತಾ ಇದೆ, ಸೆಂಟೆನ್ಸ್ ಸಿಗ್ತದೆ, ಅಲ್ಲಿ ಕಾಪಿ ಮಾಡ್ತಾರೆ ಪೇಸ್ಟ್ ಮಾಡ್ತಾರೆ, ಕಾಪಿ ಮಾಡ್ತಾರೆ ಪೇಸ್ಟ್ ಮಾಡ್ತಾರೆ. ಇದು ಸುಲಭ ಆಗಿಬಿಡ್ತು. ಯಾಕಂದರೆ ಈಗ ಬಹಳ ಸುಲಭ, ಈಗ ಎಲ್ಲ ವಿಷಯಗಳು ಸಿಗ್ಲಿಕ್ಕೆ ಶುರು ಆಯ್ತು ನಿಮಗೆ. ಈ ಥರ ವ್ಯಾಸರಾಜರು ಬೇರೆ ಗ್ರಂಥಗಳಲ್ಲಿರೋ ವಾಕ್ಯಗಳನ್ನು ಕಾಪಿ ಪೇಸ್ಟ್ ಮಾಡಿ 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 ಒಂದು ಗ್ರಂಥ ಬರೆದದ್ದಲ್ಲ. ವ್ಯಾಸರಾಜರು ಏನು ಮಾಡಿದ್ದಾರೆ, ಬೇರೆ ಗ್ರಂಥದ ಕಾರರ ವಾಕ್ಯ ಉದಾಹರಿಸಲ್ಲ, ಅವರು ಚುಟುಕಾಗಿ ಉದಾಹರಿಸ್ತಾರೆ. ಆ ವಾಕ್ಯ ಪೂರ್ಣ ಉದಾಹರಿಸಿದ್ರೆ ಮತ್ತು ಅವ್ರದೇ ಗ್ರಂಥ ಆಗಿಬಿಡ್ತದೆ. ಚುಟುಕಾಗಿ ಉದಾಹರಿಸ್ತಾರೆ, ಒಂದು ಎರಡೇ ಎರಡು ವರ್ಡನ್ನು ಉದಾಹರಿಸಿ ಇನ್ವರ್ಟೆಡ್ ಕಾಮ ಹಾಕಿಬಿಡ್ತಾರೆ. ಅವರು ಹೀಗೆ ಅಂತ ತಗೊಂಡು ಸ್ವತಃ ಅವರ ಅಭಿಪ್ರಾಯ ಹೀಗೆ ಅಂತ ತಮ್ಮ ಭಾಷೆಯಲ್ಲಿ ಬರೀತಾರೆ. ಇದನ್ನ ಅವ್ರ ಕಡೆಯವರೇ ಒಬ್ರು ನೋಡಿದ್ರು ಒಂದ್ಸಲಿ, ಅದಕ್ಕೆ ಪ್ರೂವ್ ಮಾಡ್ತೇನೆ ನಿಮಗೆ. ಅವ್ರ ಕಡೆಯವರೇ ಒಬ್ರು ನೋಡಿದ್ರು, ಅವ್ರಿಗೇನು ಅನ್ನಿಸ್ಲಿಕ್ಕೆ ಶುರುವಾಯಿತು ಅಂದರೆ, ನಾವು ನಮ್ಮ ಕಡೆಯವ್ರ ಗ್ರಂಥ ಸಾಕಷ್ಟು ಓದಿದ್ವಿ, ನಮಗೆ ಆ ಪ್ಯಾರಾಗ್ರಾಫಿನ ಅರ್ಥ ಹೀಗೆ ಅಂತ ನಮಗೇ ಗೊತ್ತಾಗಿರಲಿಲ್ಲ, ವ್ಯಾಸರಾಜರು ಬರೆದ ಮೇಲೆ ನಮ್ಮ ಗ್ರಂಥ ನಮಗೆ ಅರ್ಥ ಆಯಿತು ಅಂತ. ಇದು ನೋಡಿ ಸ್ಟಡಿ ಮಾಡೋ ಪದ್ಧತಿ ಅಂತ. ಬಟ್ ಇದು ವ್ಯಾಸರಾಜರು, ಚಂದ್ರಿಕಾದಲ್ಲಿ ವ್ಯಾಸರಾಜರು ಏನು ಮಾಡ್ತಾರೆ ಅಂತ ಈಗ ನಿಮಗೆ ಅನುಸಂಧಾನಕ್ಕೆ ಬರ್ತದೆ. ಇನ್ನು ಒಳಗೆ ನಾನು ಇಳಿದಿಲ್ಲ, ಅಧಿಕರಣಗಳ ರಚನೆ ಹೇಗೆ ಮಾಡಬೇಕು, ಪೂರ್ವ ಪಕ್ಷ ಅಂದರೆ ಹೇಗೆ ತಗೊಳ್ಬೇಕು, ಸಿದ್ಧಾಂತ ಹೇಗೆ ಮಾಡಬೇಕು, ಸಂಶಯ ಹೇಗೆ ಇಲ್ಲಿ ಇರೋದು, ಪೌನರುಕ್ತಿ ಯಾಕಿಲ್ಲ, ಈ ಅಧಿಕರಣಕ್ಕೂ ಆ ಅಧಿಕರಣಕ್ಕೂ ಪೌನರುಕ್ತಿ ಯಾಕಿಲ್ಲ, ಇದನ್ನು ನಾನು ಇನ್ನೂ ನಿಮಗೆ ಬಿಡಿಸ್ಲಿಕ್ಕೆ ಹೋಗಿಲ್ಲ ಸದ್ಯಕ್ಕೆ. ಅದು ತುಂಬ ಎತ್ತರದ ಲೆವೆಲ್ ಆಗ್ತದೆ. ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೊಂದು ಸುಮ್ಮನೆ ಮಾಹಿತಿ ಕೊಡ್ತಿದ್ದೇನೆ ಅಷ್ಟೆ. ಇದು ಅವರ ಅಧ್ಯಯನದ ಶೈಲಿ. ಆ ರೀತಿ ಅವರು ತಳಸ್ಪರ್ಶಿಯಾದ ವ್ಯಾಖ್ಯಾನವನ್ನು ಮಾಡಿಕೊಡ್ತಾರೆ. ಒಂದು ಉಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ. ಏನು ಮಾತು ಅಂತ ನಿಮಗೆ ಅದರ ಬಗ್ಗೆ ಹೇಳ್ತೇನೆ. ಆ ಉಪನಿಷತ್ತಿನಲ್ಲಿ ಬರುವ ಅಂಶ, ಮೃತ್ಯು ಮನುಷ್ಯನನ್ನು ಯಾವಾಗಲೂ ಹೊಂಚಾಗ್ತಾ ಇರ್ತದೆ. ಯಾವಾಗ ಇವನನ್ನು ಕರ್ಕೊಂಡು ಹೋಗ್ಯೋನೋ, ಯಾವಾಗ ಇವನನ್ನು ಕರ್ಕೊಂಡು ಹೋಗ್ಯೋನೋ ಅಂತ. ಮೃತ್ಯು ಯಾವಾಗಲೂ ಹೊಂಚಾಗ್ತಿರ್ತದೆ, ಎಚ್ಚರಿಕೆ ಇರಲಿ ಅಂತ ಹೇಳಬೇಕಾಗಿದೆ. ಅದು ಒಂದು ಉದಾಹರಣೆ ಕೊಡ್ತು ವೇದ. ಏನು ಉದಾಹರಣೆ? ಹದ್ದು ಮೀನು ಹಿಡಿಲಿಕ್ಕೆ ಹೊಂಚಾಗ್ತಿರ್ತದೆ ಆಹಾರಕ್ಕೆ. ಆಕಾಶದಲ್ಲಿ ಹಾರ್ತಾ ಇರ್ತದೆ. ಹದ್ದಿನ ಕಣ್ಣು ಬಹಳ ಸೂಕ್ಷ್ಮ. ಹದ್ದು ಅಂದ್ರೆ ನಿಮಗೆ ಗೊತ್ತಾಗ್ತದಲ್ಲ ಈ ಭಾಷೆಯಲ್ಲಿ. ಹದ್ದು ಅಂದ್ರೆ, ಹದ್ದು ಅಂತ ಏನಂತಾರೆ? ಕಳ್ಳು, ಈಗಲ್. ಸರಿ, ನನಗೆ ಸ್ವಲ್ಪ ಕನ್ನಡದ ಭಾಷೆಯಲ್ಲಿ ಹೇಳ್ತಿದ್ದೆ, ಕೆಲವರಿಗೆ ಅರ್ಥ ಆಗ್ತದೆ. ಹದ್ದು ಅದು ಆಕಾಶದಲ್ಲಿ ಹಾರ್ತಾ ಇರ್ತದೆ. ಆ ಹದ್ದು ಆಕಾಶದಲ್ಲಿ ಹಾರುವಾಗ ಅದರ ಕಣ್ಣು ಬಹಳ ಸೂಕ್ಷ್ಮ. ನೀರಿನ ಮೇಲ್ಗಡೆ ತೇಲಾಡೋ ಮೀನು ಎತ್ತರದ ಹತ್ತು ಕಣ್ಣಿಗೆ ಕಾಣಿಸ್ತದೆ. ಹಾಗಾಗಿ ಹತ್ತು ಎಷ್ಟು ದೂರದಲ್ಲೇ ಇದ್ರೂ ಮೀನು ನೀರಿನ ಮೇಲೆ ತೇಲಾಡ್ತಿದೆ ಅಂದರೆ ಮೇಲಿನಿಂದ ಬಂದು ಒಂದು ಕ್ಷಣದಲ್ಲಿ ಅದನ್ನು ಎತ್ಕೊಂಡು ಹೋಗುತ್ತೆ. ಉಪನಿಷತ್ ಹೇಳ್ತದೆ, ಮೃತ್ಯು ಹದ್ದಿದ್ದ ಹಾಗೆ ಮೀನು ಎಷ್ಟು ಚಾಣಾಕ್ಷ ಇರ್ತವೆ ಕೆಲವು ಅಂದರೆ, ಹದ್ದು ಬರೋದು ಅದಕ್ಕೆ ಗೊತ್ತಾಗ್ತದೆ. ಅದಕ್ಕೆ ಮೀನು ತನ್ನನ್ನು ಬದುಕಿಸ್ಕೊಳ್ಳಿಕ್ಕೆ ಕೆಲವೊಮ್ಮೆ ಏನು ಮಾಡ್ತಾವೆ, ಆ ಹದ್ದು ಬರೋ ಸಮಯಕ್ಕೆ ಸರಿಯಾಗಿ ಮೀನು ನೀರಿನ ಬುಡಕ್ಕೆ ಹೋಗಿ ಸೇರ್ಕೊಳ್ತದೆ, ನೀರಿನ ದಡಕ್ಕೆ ಒಳಗೆ ಹೋಗ್ಬಿಡ್ತದೆ. ಯಾವ ಮೀನು ಭೂಮಿ ಒಳಗೆ ಹೋಗ್ತದೆ ನೀರಿನ ಮೇಲಿದ್ದದ್ದು, ಹದ್ದದನ್ನು ತಿನ್ನಲಿಕ್ಕಾಗಲ್ಲ. ಯಾವ ಮೀನು ನೀರಿನ ಮೇಲ್ಮೇಲೆ ತೇಲಾಡ್ತಿರ್ತದೆ, ಹದ್ದದನ್ನು ಬಿಡಲ್ಲ, ತನ್ನ ಆಹಾರ ಮಾಡಿಕೊಳ್ತದೆ. ಹೀಗೊಂದು ಉಪನಿಷತ್ತು ನಮಗೆ ಸಂದೇಶ ಕೊಡುವಾಗ ಹೇಳುವ ಮಾತು. ನಾವು ನೀವುಗಳೆಲ್ಲ ಮೀನಿನಂತೆ ನೀರಿನ ಮೇಲ್ಮೇಲೆ ತೇಲಾಡಿದರೆ ಮೃತ್ಯುವನ್ನು ಹದ್ದಿನ ಬಾಯಿಗೆ ಆಹಾರ ಆಗ್ತೇವೆ. ನೀರಿನ ಒಳಗೆ ಹೋಗಿ ಬುಡ ಮುಟ್ಟಿದರೆ ಮಾತ್ರ ಹದ್ದಿನ ಬಾಯಿಗೆ ಆಹಾರ ಆಗಲ್ಲ ಅಂತ ಒಂದು ಉಪನಿಷತ್ತು ಹೇಳ್ತಾರೆ. ಯಾಕೆ ಹೇಳಿದ್ರೆ ಈ ಮಾತನ್ನು ಅಂದರೆ, ವ್ಯಾಸರಾಜರು ಅವ್ರು ಏನು ಮಾಡಿಕೊಟ್ರು ನಮಗೆಲ್ಲ ಅಂತ ಕೇಳಿದರೆ, ನೀರಿನ ಮೇಲ್ಮೇಲೆ ತೇಲಾಡಬೇಡ್ರಿ, ಮಧ್ವ ಸಿದ್ಧಾಂತದ ನೀರಿನ ಒಳಗೆ ಬರ್ರಿ, ಅಂದರೆ ಮೃತ್ಯುವಿನ ಹದ್ದಿನಿಂದ ಪಾರಾಗ್ತೀರಿ ಅಂತ ಹೇಳಿಕೊಟ್ಟ ಮಹಾನುಭಾವನೆ ವ್ಯಾಸರಾಜ.
ಬಹಳ ಜನ ಮೇಲೆ ತೇಲಾಡ್ತಾ ಇತ್ತು. ಇವತ್ತೇನಾಗಿದೆ, ಮೇಲ್ ತೇಲಾಡೋದಕ್ಕೂ ಒಳಗ ಹದ್ದು ಮೀನು ಒಳಗ ಹೋಗಿ ಬುಡ ಮುಟ್ಟೋದಕ್ಕೂ ಸ್ವಲ್ಪ ವ್ಯತ್ಯಾಸ ತೋರಿಸ್ತೀನಿ ಏನದು ಅಂತ. ದಾಸರು ನಾನಾ ಸಮಸ್ಯೆಗಳನ್ನು ಕಂಡು ಅವತ್ತಿನ ಕಾಲದಲ್ಲೇನೆ ಮಧ್ವ ಸಿದ್ಧಾಂತದ ಪ್ರಮೇಯವನ್ನು ಜನಜನಿತವಾಗಿ ಎಲ್ಲರ ಆಡು ಭಾಷೆಯಲ್ಲಿ ಸಿದ್ಧವಾದ ಪ್ರಮೇಯವನ್ನು ಮುಟ್ಟಿಸ್ಲಿಕ್ಕೆ ಶುರು ಮಾಡಿದರು. ಬರೀ ಸಂಸ್ಕೃತಕ್ಕೆ ಅಂತ ಜೋತು ಬೀಳಬೇಕು ಅಂತೇನಿಲ್ಲ. ಈಗ ಭಕ್ತಿ ಪಂಥದಲ್ಲಿ ಮೊದಲು ಬಂದ್ಬಿಡ್ರಿ ಅಂತ ಎಲ್ಲರನ್ನು ಕರೆಯಲಿಕ್ಕೆ ಶುರು ಮಾಡಿದರು. ಸತ್ಯ ಜಗತ್ತಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಕೃತ್ಯವರಿತು ತಾರತಮ್ಯದಿ ಕೃಷ್ಣನದಿಗೆಂದು ಸಾರಿದೈ. ಸತ್ಯ ಜಗತ್ತಿದು ಪಂಚಭೇದವು, ಎಲ್ಲರೂ ಇದನ್ನು ಹೇಳ್ತಾ ಬಂದರು. ಜಗತ್ತು ಸತ್ಯ, ಪಂಚಭೇದ ಸತ್ಯ, ಶ್ರೀಕೃಷ್ಣನೇ ಸರ್ವೋತ್ತಮ, ತಾರತಮ್ಯ ಎಲ್ಲ ಪ್ರಮಾಣ ಪ್ರಮಿತವಾಗಿದೆ, ಕೃಷ್ಣನನ್ನೇ ಎಲ್ಲರೂ ಸರ್ವೋತ್ತಮ ಅಂತ ಸಾರಿರೈ ಅಂತ ಕರೆ ಕೊಡ್ತಾ ಬಂದರು ಎಲ್ಲ ಕಡೆ. ಇದೆಲ್ಲ ಏನಿದು? ಇದೊಂದು ಪ್ರಮೇಯ ವಿಷಯ. ಇದು ಮೇಲ್ಮೇಲೆ ತೇಲದಕ್ಕೆ ಇದು ಬೇಕು, ಇದು ಬೇಡ ಅಂತ ಏನೂ ಗೊತ್ತಿಲ್ಲದವನಿಗೆ ಇದು ಬೇಕಿದೆ. ಇದು ಗೊತ್ತಾಯ್ತು. ಈಗ ಇದು ಮೇಲ್ನೋಟಕ್ಕೆ ಪದಗಳಿಂದಲೇ ನಮಗೆ ಅರ್ಥ ಹೊಳಿತಲ್ಲ, ಆದರೆ ಇದ್ರ ಒಳಗೆ ಇಳಿಬೇಕಲ್ಲ. ಸತ್ಯ ಜಗತ್ತಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದ. ಇದನ್ನು ಸತ್ಯ ಜಗತ್ತಿದು ಅಂದ್ಕೂಡಲೇ ಸಹಜವಾಗಿ ಸಂಶಯ ಬರಬೇಕಲ್ಲ ನಮಗೂ ನಿಮಗೂ. ಯಾರಾದರೂ ಸುಳ್ಳು ಅಂತ ಹೇಳಿದ್ರ ದಾಸರು ಯಾಕೆ ಪದೇ ಸತ್ಯ ಅಂತ ಹೇಳ್ತಿದ್ದಾರೆ? ಸುಳ್ಳು ಅಂತ ಯಾರಾದರೂ ಹೇಳಿದ್ರೆ ಅದನ್ನು ಸತ್ಯ ಅಂತ ಹೇಳಲಿಕ್ಕೆ ಒಂದು ಅರ್ಥ ಇರ್ತದೆ. ಇಲ್ಲಿಗೆ ಶುರುವಾಗ್ತದೆ ವಿಚಾರ. ತಾರತಮ್ಯವನ್ನು ಸುಳ್ಳು ಅಂತ ಯಾರಾದರೂ ಹೇಳಿದ್ರೆ ಅದರ ಬಗ್ಗೆ ತಕರಾರು ತೆಗೆದಿದ್ರೆ ಅದು ಸತ್ಯ ಅಂತ ಅದಕ್ಕೊಂದು ಉತ್ತರ ಕೊಟ್ಟಿದ್ದಾರೆ ಅಂದರೆ ಅದಕ್ಕೊಂದು ಅಭಿಪ್ರಾಯ ಇರ್ತದೆ. ಹಾಗಾದರೆ ಭೇದ, ಪಂಚಭೇದ, ಇದ್ರ ಬಗ್ಗೆ ಏನಾದರೂ ತಕರಾರು ಯಾರಾದರೂ ತೆಗೆದಿದ್ರ? ಏನು ತೆಗೆದಿದ್ರು? ಅವ್ರದ್ದೇ ಆದ ಶಕ್ತಿ ಯುಕ್ತಿಗಳು ಏನು? ಅವರು ಆಧಾರ ಕೊಟ್ಟು ಹೇಳಿದ್ರ, ಆಧಾರ ಕೊಡದೆ ಹೇಳಿದ್ರ, ಕೊಟ್ಟ ಆಧಾರಗಳು ಸರಿ ಇದ್ವಾ ಇಲ್ವಾ? ಇದು ಚರ್ಚೆ. ನೋಡಿ, ದಾಸರ ಮಾತುಗಳು ನಮಗೆ ಒಂದು ಅರ್ಥದ ನೀರಿನ ಮೇಲೆ ತೇಲಿಸ್ಲಿಕ್ಕೆ ಶುರು ಮಾಡಿಸಿದರೆ ವ್ಯಾಸರಾಜರು ಏನು ಮಾಡ್ತಾರೆ? ಮೇಲ್ಮೇಲೆ ತೇಲ್ಬೇಡ, ಒಳಗೆ ಬಾ ಅಂತ ನ್ಯಾಯಾಮೃತದಲ್ಲಿ ಜಗತ್ತು ಸತ್ಯ ಯಾಕೆ ಅಂತ ಹೇಳಲಿಕ್ಕೆ ಶುರು ಮಾಡ್ತಾರೆ. ಇದು ಮನುಷ್ಯನಿಗೆ ಮಾಡಬೇಕಾಗುತ್ತೆ. ಮನುಷ್ಯ ಸುಮ್ಮನೆ ಇರ್ತಾನೆ, ಏನು ಆಲೋಚನೆ ಮಾಡದೇ ಇರ್ತಾನೆ. ಅವನನ್ನು ಆಲೋಚನೆ ಹಚ್ಚಬೇಕಾದ ಕೆಲಸ ಯಾರು ಮಾಡ್ತಾರಲ್ಲ ಅವರೇ ಗುರು, ಅವರಿಗೆ ಲೀಡರ್ ಅಂತ ಕರೀತಾರೆ. ಅವನಿಗೇನೂ ಗೊತ್ತಿಲ್ಲ. ಗೊತ್ತಿದ್ದವನನ್ನಾಗಿ ಮಾಡೋದೇ ಬುದ್ಧಿವಂತಿಕೆ. ಎಲ್ಲ ಗೊತ್ತಿದ್ದವನನ್ನು ಮಾಡೋದೇನು? ಎಲ್ಲ ತಿಳಿದವರಿಗೆ ನಿನಗೆಲ್ಲ ತಿಳಿದಿದೆ ಆದರೂ ನಾ ತಿಳಿಸ್ತೇನೆ ಅಂದರೆ ನನಗೇನು ಅವಶ್ಯಕತೆ ಇಲ್ಲ, ನನಗೆ ಗೊತ್ತಿದೆ ಅಂದ್ಬಿಡ್ತಾರೆ. ಏನೂ ಗೊತ್ತಿಲ್ಲದವರೆಗೂ ಕೂಡ ಗೊತ್ತುಪಡಿಸ್ಲಿಕ್ಕೆ ಮಾಡುವ ದೊಡ್ಡ ಪ್ರಯತ್ನ ಅದು ವ್ಯಾಸರಾಜರ ಜಗತ್ತಿಗೆ ಮಾಡ್ತಾ ಬರ್ತಾರೆ. ಕೆಲವರಿಗೆ ಏನು ಅನ್ನಿಸ್ತದೆ, ಇದು ಮತದ್ವೇಷ, ಮತಖಂಡನ. ಯೋಚಿಸ್ರಿ, ಯಾವೊಬ್ಬ ದಡ್ಡನೂ ಕೂಡ ತನಗೇನೂ ಪ್ರಯೋಜನ ಇಲ್ಲದೆ ಕೆಲಸ ಮಾಡಲ್ಲ, ಹೌದಾ? ವ್ಯಾಸರಾಜರಂಥ ಮಹಾನುಭಾವರು ನ್ಯಾಯಾಮೃತದಂಥ ಗ್ರಂಥವನ್ನು ರಚನೆ ಮಾಡಿ ಕೇವಲ ಒಂದು ಯಾವುದೋ ಮತವನ್ನು ನಿರಾಕರಿಸಬೇಕು ಅಂತ ಹೇಳಿ ಹೊರಟಿದ್ದಾರೆ ಅಂದರೆ ಅವರಿಗೇನು ಹಣ ಕೊಡ್ತಾರೆ ಅಂತ ಮಾಡಿದರೆ ಯಾರಿಂದ ಲಾಭ ಇತ್ತು? ಕೃಷ್ಣದೇವರಾಯ 6 ತಲೆಮಾರು, ಒಂದಲ್ಲ ಎರಡಲ್ಲ 6 ತಲೆಮಾರು, 6 ತಲೆಮಾರಿನಿಂದ ತಾವೇ ಗುರುಗಳಾಗಿದ್ದಾರೆ, ರಾಜಗುರುಗಳಾಗಿದ್ದಾರೆ. ಒಂದು ಮತ, ಒಬ್ಬ ವ್ಯಕ್ತಿ ಅವರನ್ನು ನಿರಾಕರಿಸಿ ತಾವು ಜಯಪತ್ರ ತಗೊಳ್ಳೋ ಉದ್ದೇಶವೇ ಅವ್ರದ್ದು ಪೂರ್ಣ ಅದೇ ಜೀವನ ಅಂತ ಆಗಿಬಿಟ್ಟಿದ್ರೆ ಇದೆಲ್ಲ ಏನು ದೊಡ್ಡಸ್ತಿಕೆ, ಏನು ಲಾಭ? ಅದಕ್ಕೆ ವ್ಯಾಸರಾಜರ ಬಗ್ಗೆ ನಾವು ತಿಳುವಳಿಕೆ ಕೊಡಬೇಕು ಜಗತ್ತಿಗೆ ಅಂದರೆ ಅದು ಕೇವಲ ಖಂಡನದಲ್ಲಿ ತಾತ್ಪರ್ಯ ಅಲ್ಲ, ವ್ಯಕ್ತಿಯನ್ನು ವಿಮರ್ಶೆಗೆ ಹಚ್ಚಿ ಬುದ್ಧಿಯ ತೀಕ್ಷ್ಣತೆಯನ್ನು ತರಿಸಿ ನೀರಿನ ಮೇಲೆ ತೇಲ್ಬೇಡ, ನೀರಿನ ದಡಕ್ಕೆ ಬಾ, ಒಳಗೆ ಬುಡಕ್ಕೆ ಬಾ, ಮೃತ್ಯು ಅನ್ನುವಂಥ ಹದ್ದಿನಿಂದ ಪಾರಾಗುವ ಅನ್ನೋ ಉದ್ದೇಶ ವ್ಯಾಸರಾಜರಿಗಿದೆ ಅಂತ. ಇದು ನ್ಯಾಯಾಮೃತ ಗ್ರಂಥ ರಚನೆ ಮಾಡಿದ ಉದ್ದೇಶ.
ಆ ಉದ್ದೇಶವನ್ನು ನೋಡಿ ನಾವು ಅನುಸಂಧಾನ ಮಾಡಬೇಕು. ಅಲ್ಲಿ ಅವರು ಚಾಣಾಕ್ಷತೆಯನ್ನು ಮೆರೀತಾರೆ ವ್ಯಾಸರಾಜರು. ಎಂಥ ಚಾಣಾಕ್ಷತೆ ಮೆರೀತಾರೆ ಅಂತಂದರೆ, ಕೆಲವೊಮ್ಮೆ ಮೀನು ಇರ್ತಾವಲ್ಲ ಭಾರಿ ಚಾಣಾಕ್ಷ, ಬೇರೆ ಬೇರೆ ಜಾತಿಯಲ್ಲಿ ಇರ್ತಾವೆ ಮೀನುಗಳು. ಎಷ್ಟು ಚಾಣಾಕ್ಷತೆ ಮೆರೀತಾರೆ ವ್ಯಾಸರಾಜರು ಅಂದರೆ, ಅವರು ಹೇಳುವ ಯುಕ್ತಿಗಳಿಗೆ ಪ್ರತಿ ಯುಕ್ತಿಗಳನ್ನು ಅವರೂ ಹಾಕ್ತಾರೆ. ಎದುರುಗಡೆ ವಾದ ಮಾಡುವ ಯುಕ್ತಿ ಯಾರಾದರೂ ಒಬ್ಬನಿದ್ದಾನೆ ಅಂತ ಇಟ್ಟುಕೊಳ್ಳಿ, ಅವರೂ ಹಾಕ್ತಾರೆ, ಇವರು ಹಾಕ್ತಾರೆ, ಮತ್ತೆ ಅವರು ಹಾಕ್ತಾರೆ. ಈ ಕೋರ್ಟ್ನಲ್ಲಿ ಆರ್ಗ್ಯುಮೆಂಟ್ ನಡೀತದೋ ಇಲ್ಲ, ಇವನು ಹೇಳ್ತಾನೆ ಮತ್ತು ಅವರು ಹೇಳ್ತಾರೆ, ಎರಡೂ ಕಡೆ ನಡೀತದೆ. ವ್ಯಾಸರಾಜರ ವೈಶಿಷ್ಟ್ಯ ಏನು ಅಂದರೆ, ಒಂದು ಹಂತಕ್ಕೆ ಅವ್ರಿಗೆ ಹಾಕ್ಲಿಕ್ಕೆ ಬರದೇ ಇರುವ ಸ್ಥಿತಿ ಬಂದಾಗ ಏನು ಮಾಡ್ತಾರೆ, ಅದು ಭಾಳ ಮುಖ್ಯ. ಒಂದು ಹಂತಕ್ಕೆ ಪ್ರತಿಯಾಗಿ ವಾದ ಮಾಡುವನು ಯುಕ್ತಿ ಹಾಕ್ಲಿಕ್ಕೆ ಬರಲ್ಲ ಇನ್ನು ಅಂತ ಅನಿಸ್ಬಿಡ್ತದೆ ಅವರಿಗೆ. ಆವಾಗ ವ್ಯಾಸರಾಜರು ಏನು ಮಾಡ್ತಾರೆ, ಬಹುಶಃ ನಿನಗೆ ಯುಕ್ತಿ ಹಾಕ್ಲಿಕ್ಕೆ ಬರಲಿಲ್ಲ ಅನ್ನಿಸ್ತದೆ, ನಿನ್ನ ಪರವಾಗಿ ಆ ಚೆಸ್ ಆಟನೂ ನಾನೇ ಆಡಿಬಿಡ್ತೇನೆ ಅಂತ ಬಿಡ್ತಾರೆ. ಇದು ಚಾಣಾಕ್ಷತ. ಇದಕ್ಕೆ ನಿಮಗೆ ಉದಾಹರಣೆ ಇವತ್ತು ಕೊಡ್ತೇನೆ. ಚದುರಂಗದ ಆಟ ಅಂತ ನಡೀತಿರ್ತದೆ. ಈ ಚದುರಂಗದ ಆಟದಲ್ಲಿ ಕೆಲವೊಮ್ಮೆ ಸ್ಪರ್ಧೆಯ ದೃಷ್ಟಿ, ಅದರಲ್ಲಿ ಸ್ವಾರ್ಥ ಇರಲ್ಲ. ಒಂದು ಹಂತಕ್ಕೆ ಆಟ ಆಡ್ತಾ ಎದುರಾಗಿ ಯಾರು ಆಟಕ್ಕೆ ಕೂತಿರ್ತಾರೆ ಅವರಿಗೆ ಯಾವುದೋ ಒಂದು ಮೂವ್ ಮಾಡಬೇಕಾದ್ರೆ ಇಷ್ಟು ಅಂತ ಅವ್ರಿಗೆ ಗೊತ್ತಾಗದೆ ಸೋಲೋ ಸ್ಥಿತಿ ಬಂದರೆ, ನಿಜವಾಗ್ಲೂ ಆಟಗಾರ ಏನು ಮಾಡ್ತಾನೆ ಅಂದರೆ, ಅವನ ಸ್ಥಿತಿ ಅರ್ಥ ಮಾಡಿಕೊಂಡವನು, ಸ್ಪೋರ್ಟಿವ್ ಮೈಂಡ್ ಇರೋನು ಏನು ಮಾಡ್ತಾನೆ ಅಂದರೆ, ನೋಡು ನಿನಗೆ ಈ ಮೂವ್ ಅರ್ಥ ಆಗ್ತಾ ಇಲ್ಲ, ಒಂದು ಕೆಲಸ ಮಾಡು, ನಂದನ್ನು ನೀ ತಗೋ, ನಿಂದನ್ನು ನಾ ತಗೊಳ್ತೇನೆ ಅಂತ ಆಟ ಆಡೋದು ಕಂಡಿದ್ದೇನೋ ಇಲ್ಲೋ. ವ್ಯಾಸರಾಜರು ತಮ್ಮ ಗ್ರಂಥಗಳಲ್ಲಿ ಕ್ರೀಡೆ ಮಾಡಿದಾಗ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ, ಅವರಿಗೂ ಕೂಡ ಒಂದು ಹಂತಕ್ಕೆ ಹೋದ ಮೇಲೆ ಮತ್ತೆ ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಬರಲ್ಲ ಅಂತ ಅನಿಸಿದರೆ, ತಾವೇ ಅವನ ಜಾಗದಲ್ಲಿ ನಿಂತು ಆರ್ಗ್ಯುಮೆಂಟ್ ಮಾಡಿ ಪುನಃ ತಮ್ಮ ಜಾಗದಲ್ಲಿ ಬಂದು ಈ ಆರ್ಗ್ಯುಮೆಂಟಿಗೂ ಉತ್ತರ ಇದೆ ಅಂತ ಕೊಟ್ಟು ಹೋಗ್ತಾರಲ್ಲ, ಇದು ವ್ಯಾಸರಾಜರ ಅದ್ಭುತವಾದಂಥ ಗ್ರಂಥ. ರೋಮಾಂಚನ ಆಗ್ಲಿಕ್ಕೆ ಶುರು ಆಗ್ತದೆ. ಅರೆ, ಇದನ್ನು ಅವನು ಹೇಳೇ ಇಲ್ಲಲ್ಲ ಅಂತ. ಹೌದು, ಅವನು ಹೇಳಲಿಲ್ಲ, ಅವನು ಹೇಳ್ಬೋದೇನೋ ಅಂತ ನಾನೇ ಹೇಳಿ ಅದಕ್ಕೆ ಉತ್ತರ ನಾನು ಕೊಡ್ತೇನೆ ಅಂತ ವ್ಯಾಸರಾಜ. ಇದಲ್ವೇ ಆಟ ಅಂದರೆ? ಇದು ಆಟ. ಮನುಷ್ಯ ತಾತ್ವಿಕ ವಿಚಾರಗಳನ್ನು ಕೂಡ ಹೊರಗಲ್ಲಿ ಹಚ್ಚುವಾಗ ಅಸೂಯೆ, ರಾಗ, ದ್ವೇಷಗಳನ್ನು ಬಿಟ್ಟು ಸತ್ಯ ಮಾತ್ರ ಜಗತ್ತಿಗೆ ತಿಳಿಸ್ಬೇಕು ಅನ್ನೋ ಏಕೈಕ ಧೋರಣೆಯಿಂದ ಪ್ರತಿವಾದ, ವಾದ, ವಾದ, ಪ್ರತಿವಾದ ನಡೆಸಿ 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 ಒಂದು ಫೈಲ್ ಬಿಲ್ಟ್ ಮಾಡಿ ಕೊನೆಗೆ ಇದು ನಾನು ಮಾಡಿದ ವಾದದೊಳಗೆ ಇದು ನಿರ್ಣಯ ಅಂತ ಎಲ್ಲ ವಿದ್ವಾಂಸರ ಮಧ್ಯದಲ್ಲಿ ಇಡ್ತಾರಲ್ಲ, ಇದು ಒಬ್ಬ ಮಾಡುವ ನಿಷ್ಪಕ್ಷಪಾತಿಯಾಗಿ ಮಾಡುವ ಗ್ರಂಥ ರಚನೆಯ ಕಲೆ. ಆ ಗ್ರಂಥ ರಚನೆಯನ್ನು ಹೀಗೆ ಮಾಡಬೇಕು ಅಂತನ್ಲಿಕ್ಕೆ ಸ್ಫೂರ್ತಿಯಾದವರೇನೆ ಯಾರಾಗಿದ್ದಾರೆ, ಅದು ವ್ಯಾಸರಾಜರಾಗಿದ್ದಾರೆ. ಒಬ್ಬ ನಿರ್ಣಾಯಕ ಸ್ಥಾನದಲ್ಲಿದ್ದವನು ಏಕಪಕ್ಷೀಯವಾಗಿ ನಿರ್ಣಯ ಕೊಟ್ಬಿಟ್ರೆ ಅದು ಧೋರಣೆ ಆಗ್ತದೆ. ವ್ಯಾಸರಾಜರು ಯಾವ ರೀತಿಯಿಂದಲೂ ಏಕಪಕ್ಷೀಯ ಧೋರಣೆಯನ್ನು ಮಾಡಬೇಕು. ಅಷ್ಟು ಸತ್ಯವಂತಿಕೆಯನ್ನು ಮೆರೀತಾರೆ. ನೀವು ಅದನ್ನು ಗ್ರಂಥಗಳಲ್ಲಿ ಅವಲೋಕನೆ ಮಾಡ್ಬೋದು. ನ್ಯಾಯಾಮೃತದಲ್ಲಿಯೂ ಮಾಡ್ಬೋದು, ಚಂದ್ರಿಕಾದಲ್ಲಿಯೂ ಮಾಡ್ಬೋದು, ತರ್ಕತಾಂಡವದಲ್ಲಿಯೂ ಮಾಡ್ಬೋದು. ನೋಡಿ, ಈ ರೀತಿ ವ್ಯಾಸರಾಜರ ಚರಿತ್ರೆಯನ್ನು ಅವಲೋಕನೆ ಮಾಡೋದು ಹೇಗೆ? ಈಗ ನಾವು ನೋಡ್ರಿ, ಪಕ್ಷಧರ ಮಿಶ್ರ ಅಂತಿದ್ರು ಮಹಾನುಭಾವರು. ಪಕ್ಷಧರ ಮಿಶ್ರ ಏನು ಸಾಮಾನ್ಯ ಅಲ್ಲ, ಅವರು ಮಾಡಿದ್ರು ವಾಕ್ಯಾರ್ಥ. ತತ್ವಚಿಂತಾಮಣಿ ಅಂತ ಒಂದು ಗ್ರಂಥ ರಚನೆ ಮಾಡಿದ ಮಹಾನುಭಾವರಿದ್ದರು, ಅದು ಮಾಡಿದರು. ಇಲ್ಲಿ ವ್ಯಕ್ತಿಯ ವಾಕ್ಯಾರ್ಥ ಮುಖ್ಯ ಆಗಲಿಲ್ಲ. ವ್ಯಕ್ತಿ ಯಾವ ವಿಷಯವನ್ನು ಪ್ರಸ್ತಾಪ ಮಾಡ್ತಿದ್ನಲ್ಲ, ಆ ವಿಷಯದಲ್ಲಿ ಹೇಳುವ ಯುಕ್ತಿಗಳ ಜೊತೆಗೆ ಯುಕ್ತಿಗಳ ಆಟ ಇದೆಯಲ್ಲ, ಅದು ಬಹಳ ಮುಖ್ಯ ಆಗ್ತಾ ಇತ್ತು. ತರ್ಕತಾಂಡವ ಏನು ಮಾಡಿದ್ದಾರೆ ವ್ಯಾಸರಾಜರು? ನ್ಯಾಯಾಮೃತ ಸರಿ, ತರ್ಕತಾಂಡವ ಅಂದರೆ ಏನು ಮಾಡಿದ್ದಾರೆ? ತರ್ಕತಾಂಡವ ಅಂದರೆ ಚಿಂತಾಮಣಿ ಅಂತ ಒಂದು ಗ್ರಂಥ. ಅದು ನ್ಯಾಯ ಪರಂಪರೆಯಲ್ಲಿ ನವೀನ ನ್ಯಾಯ ಅಂತ ಬಹಳ ಪ್ರಸಿದ್ಧವಾಯಿತು. ಆ ಲಾಜಿಕ್ಗಳಿಗೆ ಪ್ರತಿ ಲಾಜಿಕ್ ಹಾಕಲಿಕ್ಕೆ ಆಗ್ತಾ ಇರಲಿಲ್ಲ ಯಾರಿಗೂ ಕೂಡ. ಎಲ್ಲರೂ ಒಂದು ಹಂತಕ್ಕೆ ಅದನ್ನು ಶರಣಾಗಿಬಿಟ್ರು. ಇದೇ ನಮಗೆ ಕೊನೆ ಅಂತನ್ನೋ ಹಾಗೆ ಅನೇಕ ವಿದ್ವಾಂಸರು ಶರಣಾಗಿಬಿಟ್ರು. ಅದಕ್ಕೆ ವ್ಯಾಸರಾಜರಿಗೆ ಅನಿಸ್ತು, ಇಷ್ಟು ಜನ ಎಲ್ಲ ಇದಕ್ಕೆ ಶರಣಾಗ್ತಿದ್ದಾರೆ ಅಂದರೆ ಇದಕ್ಕಿಂತಲೂ ಮೀರಿ ಹೇಳಲಿಕ್ಕೆ ಆಗೋದೇ ಇಲ್ವಾ? ಒಂದ್ಸಲಿ ಯೋಚಿಸೋಣ ಅಂತ ವ್ಯಾಸರಾಜರು ಅದರೊಳಗೆ ಧುಮುಕಿದ್ರು. ವ್ಯಾಸರಾಜರು ಧುಮುಕಿದಾಗ ಏನಾಗ್ಲಿಕ್ಕೆ ಶುರುವಾಯಿತು, ಆ ತತ್ವಚಿಂತಾಮಣಿ ಗ್ರಂಥ ಬರೆದ ಮಹಾನುಭಾವರು ಎಷ್ಟರ ಮಟ್ಟಿಗೆ ತರ್ಕಗಳನ್ನು ಮಾಡಿದ್ರಲ್ಲ,
ಅದರ ಮೇಲಿನ ಆರ್ಗ್ಯುಮೆಂಟ್ ಶುರು ಮಾಡಿಬಿಟ್ರು ವ್ಯಾಸರಾಜ. ಅದ್ರ ಮೇಲೂ ತರ್ಕ ಹೇಳಿಕ್ಕೆ ಬರ್ತದೆ ಅಂತ ಮಾಡಿಬಿಟ್ರು. ಅದಕ್ಕೆ ಎಲ್ಲಿಯವರೆಗೂ ತರ್ಕ ಮಾಡಿದ್ದಾರೆ ವ್ಯಾಸರಾಜರು ಅಂದರೆ, ಅದೊಂದು ಪ್ರಾಮಾಣ್ಯ ಸ್ವತಸ್ತ್ವ ಇರ್ಬೋದು, ಅಥವಾ ಸಮವಾಯದ ವಿಮರ್ಶೆ ಇರ್ಬೋದು, ಶಕ್ತಿವಾದದ ನಿರಾಕರಣೆ ಇರ್ಬೋದು. ಎಲ್ಲ ವಿಷಯಗಳೊಳಗೂ ಕೂಡ ಬಹಳ ಗಟ್ಟಿಮುಟ್ಟಾದ ಅದಕ್ಕಿಂತಲೂ ಮೇಲಿನ ತರ್ಕ ಹಿಡಿದು ಅದನ್ನು ವಿಮರ್ಶೆ ಮಾಡಲಿಕ್ಕೆ ಶುರು ಮಾಡಿಬಿಟ್ಟು. ಅದಕ್ಕೆ ವ್ಯಾಸರಾಜರೇ ಹೇಳ್ತಾರೆ,